I want to ask a small question to children. What's the reason that we gather here? ಮಕ್ಕಳಿಗೆ ಒಂದು ಚಿಕ್ಕ ಪ್ರಶ್ನೆಯನ್ನ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವ ಉದ್ದೇಶಕ್ಕಾಗಿ ನಾವು ಇಲ್ಲಿ ಕೂಡಿ ಬಂದಿದ್ದೇವೆ? Why do we gather as church on Sundays or midweek? ವಾರದ ಮಧ್ಯದಲ್ಲಿ ಇರಬಹುದು ಅಥವಾ ಭಾನುವಾರದಲ್ಲಿ ಇರಬಹುದು, ಕೂಟವಾಗಿ ಸಭೆಯಾಗಿ ಯಾಕೆ ಸೇರಿ ಬರ್ತೀವಿ? ಉದ್ದೇಶ ಏನು? Listen to a message and to sing songs. ಹಾಡಾಡಿ ಸಂದೇಶ ಕೇಳಿಸ್ಕೊಳ್ಳಿಕ್ಕ? That is also true, but the main thing is that we come to be encouraged. ಅದು ಕೂಡ ಸತ್ಯ. ಆದ್ರೆ ಮುಖ್ಯ ಉದ್ದೇಶ ಏನಂದ್ರೆ ನಾವು ಸೇರಿ ಎಲ್ಲರೂ ಪ್ರೋತ್ಸಾಹನ ಹೊಂದಲಿಕ್ಕೆ ಸೇರಿ ಬರ್ತೀವಿ. We read in Hebrews chapter 3 verse 13. ಇಬ್ರಿಯ 3ನೇ ಅಧ್ಯಾಯ 13ನೇ ವಚನದಲ್ಲಿ ಹೀಗೆ ಓದ್ತೀವಿ. It says here that encourage one another day after day, as long as it is still called today, lest any of you be hardened by the deceitfulness of sin. 13ನೇ ವಚನ ಹೇಳುತ್ತೆ, ನಿಮ್ಮಲ್ಲಿ ಒಬ್ಬರಾದರೂ ಪಾಪದಿಂದ ಮೋಸ ಹೋಗಿ ಕಠಿಣರಾಗದಂತೆ ಇವತ್ತು ಎಂಬ ಕಾಲವು ಇರುವ ತನಕ ಪ್ರತಿನಿತ್ಯ ಒಬ್ಬರನ್ನೊಬ್ಬರು ಎಚ್ಚರಿಸಿರಿ ಅಥವಾ ಪ್ರೋತ್ಸಾಹಿಸಿರಿ ಅಂತ ಹೇಳುತ್ತೆ. As long as it is called today. ಇಲ್ಲಿ ಇವತ್ತು, ಈ ದಿವಸ ಅಂತ ಎಲ್ಲಿವರೆಗೂ ಹೇಳಲ್ಪಡುತ್ತೋ ಅಲ್ಲಿವರೆಗೂ. Yesterday is gone. ನಿನ್ನೆ ದಿವಸ ಹೋಗ್ಬಿಡ್ತು. Tomorrow has not come. ನಾಳೆ ದಿವಸ ಇನ್ನೂ ಬಂದಿಲ್ಲ. We don't know whether we will see tomorrow. ನಮಗ್ ಗೊತ್ತಿಲ್ಲ ನಾಳೆ ನಾವು ನೋಡ್ತೀವಾ ಇಲ್ವಾ ಅಂತ. But every day God gives that day as a gift to us. ಪ್ರತಿ ದಿವಸವನ್ನ ದೇವರು ತನ್ನ ವರವಾಗಿ ಅಥವಾ ಒಂದು ಕಾಣಿಕೆಯಾಗಿ ನಮಗೆ ಕೊಡ್ತಾರೆ. That's why as long as it is called today, encourage one another, it says. ಅದಕ್ಕಾಗಿ ಈ ವಚನ ಹೇಳುತ್ತೆ, ಎಲ್ಲಿವರೆಗೂ ಈ ಹೊತ್ತು ಅಥವಾ ಈ ದಿವಸ ಅಂತ ಹೇಳುತ್ತೋ ಒಬ್ಬರನ್ನೊಬ್ಬರು ಪ್ರೋತ್ಸಾಹಿಸಿರಿ ಅಂತ ಹೇಳಿ. It doesn't say about encouraging somebody tomorrow or for tomorrow. ಇಲ್ಲಿ ವಚನ ಹೀಗೆ ಹೇಳೋದಿಲ್ಲ, ನಾಳೆ ನೀವು ಒಬ್ಬರನ್ನ ಪ್ರೋತ್ಸಾಹಿಸಿರಿ ಅಂತ ಹೇಳೋದಿಲ್ಲ. But today. ಬದಲಿಗೆ ಇವತ್ತು ಅಂತ ಹೇಳುತ್ತೆ. Because we are all alive today. ಯಾಕಂದ್ರೆ ಇವತ್ತು ನಾವು ಜೀವಂತವಾಗಿದ್ದೀವಿ. And we go through so many situations in life. We tend to get discouraged. ಯಾಕೆ ಅಂದ್ರೆ ನಾವು ಬಹಳ ಪರಿಸ್ಥಿತಿಗಳ ಮೂಲಕ ಹಾದು ಹೋಗ್ತೀವಿ. ಇಲ್ಲಿ ಸಾಧ್ಯತೆ ಇದೆ ನಾವು ಮನಗುಂದಲಿಕ್ಕೆ. That's the reason why the Bible says encourage one another daily. ಅದಕ್ಕಾಗಿ ದೇವರ ವಾಕ್ಯ ಹೀಗೆ ಹೇಳುತ್ತೆ, ಒಬ್ಬರನ್ನೊಬ್ಬರು ಪ್ರತಿ ದಿವಸ ನೀವು ಎಚ್ಚರಿಸಿರಿ ಅಥವಾ ಪ್ರೋತ್ಸಾಹಿಸಿರಿ ಅಂತ. If you don't do that, probably some people may get discouraged, downhearted, depressed, and then they may lose their faith also. ಅಕಸ್ಮಾತ್ ನೀವು ಎಚ್ಚರಿಸಲಿಲ್ಲ ಅಥವಾ ಪ್ರೋತ್ಸಾಹಿಸಲಿಲ್ಲ ಅಂತ ಅಂದ್ರೆ ಯಾರಾದ್ರೂ ಕೆಲವರು ಮನಗುಂದು ಹೋಗ್ಬೋದು, ಬೇಸರ ಆಗ್ಬೋದು, ಮತ್ತೆ ತಮ್ಮ ನಂಬಿಕೆಯನ್ನ ಕಳ್ಕೊಳ್ಬಹುದು. That's why the Bible says clearly that in the same book, Hebrews chapter 10 verse 25. Hebrews 10:25 ಹೀಗೆ ಹೇಳುತ್ತೆ ವಚನ, 25ನೇ ವಚನ, ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ ಅಂತ ಹೇಳುತ್ತೆ. For some people it has become a habit to miss meetings. ಕೆಲವರಿಗೆ ಒಂಥರ ರೂಢಿ ಅಥವಾ ಅಭ್ಯಾಸ ಆಗ್ಬಿಡುತ್ತೆ ಕೂಟಗಳನ್ನ ಕಡೆಗಣಿಸೋದು. But it says here that as is the habit of some, let us not forsake our own assembling together. ಆದ್ರೆ ಕೆಲವರಿಗೆ ರೂಢಿಯಾಗಿರೋ ಪ್ರಕಾರ ನಾವು ಸೇರಿ ಬರೋದನ್ನ ಬಿಟ್ಟು ಬಿಡಬಾರದು ಅಂತ ಹೇಳುತ್ತೆ. But encourage one another, seeing all the more as the day is drawing near. ಆದ್ರೆ ನಾವು ಒಬ್ಬರನ್ನೊಬ್ಬರನ್ನ ಪ್ರೋತ್ಸಾಹಿಸೋಣ, ಕರ್ತನ ಪ್ರತ್ಯಕ್ಷತೆಯ ದಿನವು ಸಮೀಪಿಸುತ್ತಾ ಬರುತ್ತದೆ ಆದ್ದರಿಂದ ಅಂತ. Okay, so that's the reason why we come together. ಅದಕ್ಕಾಗಿ ನಾವು ಸೇರಿ ಬರ್ತೀವಿ ಹೀಗೆ. And Jesus gave an invitation when he called people. He said
He said, "Come unto me, all ye that labor are heavy laden. I will give you rest." ದುಃಖ ಪಡುವವರೇ, ಕಷ್ಟ ಪಡುವವರೇ, ನೀವು ನನ್ನ ಬಳಿಗೆ ಬನ್ನಿ ಅನ್ನೋ ಒಂದು ಆಹ್ವಾನವನ್ನ ಯೇಸು ಸ್ವಾಮಿ ಕೊಡೋದನ್ನ ನಾವು ಕೇಳಿದ್ವಿ. Because Jesus said, "Because my yoke is easy and my burden is light." ಯಾಕೆ ಅಂದ್ರೆ ನನ್ನ ನೊಗವು ಹೌರವಾದದ್ದು, ನನ್ನ ಭಾರವು ಹಗುರವಾದದ್ದು ಅಂತ ಹೇಳ್ತಾರೆ. And take my yoke upon you and learn from me, because I am gentle and meek. ನನ್ನ ನೊಗವು ಹಗುರವಾದದ್ದು, ಆದ್ರಿಂದ ನನ್ನ ಹತ್ರ ಕಲ್ತ್ಕೊಳ್ಳಿ, ನಾನು ದೀನನು, ಮೃದು ಮನಸ್ಸು ಉಳ್ಳವನು. That's in Matthew ಮತ್ತಾಯ 11:29. 11ರಲ್ಲಿ ಹೀಗೆ ಹೇಳಿದ್ದಾರೆ. See, initially Jesus called to come to him because people were bearing heavy burden of sin and distress and no direction in life. ನಾವು ನೋಡ್ತೇವೆ ಯೇಸು ಸ್ವಾಮಿ ಪ್ರಾರಂಭದಲ್ಲಿ ಜನರು ಭಾರ ಹೊತ್ತವರಾಗಿರ್ತಾರೆ, ಅವರಿಗೆ ಒಂದು ಗುರಿ ಇರೋದಿಲ್ಲ, ಸಮಸ್ಯೆಗಳಲ್ಲಿ ಬಳಲಿ ಹೋಗಿರ್ತಾರೆ. ಆದ್ರಿಂದ ಯೇಸು ಸ್ವಾಮಿ ಹೇಳ್ತಾರೆ, ನೀವು ನನ್ನ ಬಳಿ ಬನ್ನಿ ಅಂತ. And we all came to Jesus when we were in need. ನಾವು ಎಲ್ಲರೂ ಯೇಸು ಸ್ವಾಮಿ ಹತ್ರ ಒಂದು ಕೊರತೆಯ ಕಾರಣ ಬಂದ್ವಿ. And the Lord took care of them. ಆದ್ರೆ ನಾವು ಬಂದಾಗ ಅವರನ್ನೆಲ್ಲ ಯೇಸು ಸ್ವಾಮಿ ಆದರಿಸ್ತಾರೆ ಅಥವಾ ನೋಡ್ಕೊಳ್ತಾರೆ. But to those who came in response to his invitation, later on, Jesus said, ಬಹಳ ಜನ ಬಂದಾಗ ಅವರ ಕೊರತೆಗಳಿಂದ ಬರ್ತಾರೆ. ಮುಂದಿನ ಸಮಯದಲ್ಲಿ ಯೇಸು ಸ್ವಾಮಿ ಹೀಗೆ ಹೇಳ್ತಾರೆ ಅವರಿಗೆ. to all those who were weary and heavy laden, initially he gave a call to come. ಪ್ರಾರಂಭದಲ್ಲಿ ಯೇಸು ಸ್ವಾಮಿ ಕೊಟ್ಟಂತ ಆಹ್ವಾನ, ನೀವು ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನನ್ನ ಬಳಿ ಬನ್ನಿ. And take my yoke because it is light, he said. ಸೊ ನನ್ನ ನೊಗವನ್ನು ಹೊತ್ಕೊಳ್ಳಿ, ಇದು ಹೌರವಾದದ್ದು ಅಂತ ಹೇಳಿದ್ರು. But the same people, when Jesus gave a second invitation, he said, if any man comes after me. ಆದ್ರೆ ಎರಡನೇ ಸಲ ಯೇಸು ಸ್ವಾಮಿ ಈ ಒಂದು ಆಹ್ವಾನ ಕೊಡುವಾಗ, ಯಾರಾದ್ರೂ ನನ್ನ ಬಳಿ ಬರೋದಿದ್ರೆ, ನನ್ನನ್ನು ಹಿಂಬಾಲಿಸೋದಾಗಿದ್ರೆ, let him take up his cross and follow me. ಆತನು ತನ್ನ ಶಿಲುಬೆಯನ್ನ ಹೊತ್ತುಕೊಂಡು ನನ್ನ ಹಿಂಬಾಲಿಸ್ಲಿ ಅಂತ ಹೇಳಿದ್ರು. So initially he didn't put the cross. ಪ್ರಾರಂಭದಲ್ಲಿ ಅವರು ಶಿಲುಬೆ ಬಗ್ಗೆ ಮಾತಾಡ್ಲಿಲ್ಲ. He said, my yoke is easy. ಅವ್ರು ಹೇಳಿದ್ರು, ನನ್ನ ನೊಗವು ಬಹಳ ಹಗುರವಾದದ್ದು ಅಂತ. But later on he said, you have to take up your cross. ಆದ್ರೆ ಕ್ರಮೇಣವಾಗಿ ಹೀಗೆ ಹೇಳಿದ್ರು, ನನ್ನ ಶಿಲುಬೆಯನ್ನ ಹೊತ್ಕೊಳ್ಳಿ, ನಿಮ್ಮ ಶಿಲುಬೆಯನ್ನ ಹೊತ್ಕೊಳ್ಳಿ. And as he kept speaking about the cross, ಹಾಗೆ ಶಿಲುಬೆಯ ಬಗ್ಗೆ ಮಾತಾಡ್ತಾ ಇರುವಾಗ, many people thought this is a hard saying. ಬಹಳ ಜನ ಅಂದ್ಕೊಂಡ್ರು ಇದು ಬಹಳ ಕಷ್ಟದ ಸಂದೇಶ ಅಂತ. You read about that in John's Gospel 6. ಯೋಹಾನ 6ನೇ ಅಧ್ಯಾಯದಲ್ಲಿ ಅದರ ಬಗ್ಗೆ ಓದ್ತೀರಾ ನೀವು. Many people were following him, thousands of them. ಸಾವಿರಾರು ಜನ ಆತನನ್ನ ಹಿಂಬಾಲಿಸ್ತಾ ಇದ್ರು. But when he started telling them the real truths, ಅಲ್ಲಿ ಅವರು ನಿಜವಾದ ಸತ್ಯದ ವಿಷಯಗಳನ್ನ ಮಾತಾಡುವಾಗ, people started whittling down. ಜನರು ಚದರಿ ಹೋಗ್ಬಿಟ್ರು ಕ್ರಮೇಣವಾಗಿ. And when he started speaking about eating his flesh and drinking his blood, ತನ್ನ ಮಾಂಸವನ್ನ ತಿನ್ನೋದು, ರಕ್ತವನ್ನ ಕುಡಿಯೋದ್ರ ಬಗ್ಗೆ ಮಾತಾಡುವಾಗ, some people thought, what is this? Is he talking about cannibalism? ಆತನು ಮಾಂಸಾಹಾರಿಯಾಗಿ ಅಥವಾ ಮನುಷ್ಯರನ್ನ ತಿನ್ನೋ ವಿಷಯದಲ್ಲಿ ಮಾತಾಡ್ತಾ ಇದ್ದಾನ ಅಂತ ಕೆಲವರು ಚಿಂತೆ ಮಾಡಿದ್ರು. And they said, it's a hard saying. ಅವ್ರು ಹೇಳಿದ್ರು, ಇದು ಬಹಳ ಕಷ್ಟದ ಸಂದೇಶ ಅಂತ. Many of them left. ಹಾಗೆ ಬಹಳ ಜನ ಬಿಟ್ಟು ಹೋಗ್ಬಿಟ್ರು ಯೇಸು ಸ್ವಾಮಿ. And then Jesus turned around and said to all his disciples, he said, would you also like to go away? ಅದರ ನಂತರ ಯೇಸು ತನ್ನ ಶಿಷ್ಯರು 12 ಶಿಷ್ಯರ ಪಕ್ಕ ನೋಡಿ, ನೀವು ಹೋಗ್ಲಿಕ್ಕೆ ಇಷ್ಟಪಡ್ತೀರಾ ಅಂತ ಕೇಳಿದ್ರು. And they stuck on with him. ಆದ್ರೆ ಅವರು ಆತನ ಒಟ್ಟಿಗೆ ಇದ್ರು. You know, when we take our Christian life seriously, we have to pay a price. ನಾವು ಕ್ರಿಸ್ತ ಜೀವಿತವನ್ನ ಗಂಭೀರವಾಗಿ ತೆಗೆದುಕೊಳ್ಳುವಾಗ ಅದಕ್ಕೆ ಒಂದು ಬೆಲೆಯನ್ನ ಕಟ್ಟಬೇಕಾಗುತ್ತೆ. Because the word of God says that the life that God has called us is not an easy thing. ದೇವರ ವಾಕ್ಯ ಏನ್ ಹೇಳುತ್ತೆ, ದೇವರು ಕರೆದಂತ ಒಂದು ಜೀವಿತ ಅಥವಾ ಯೋಜನೆ ಸುಲಭವಾದದ್ದಲ್ಲ. You know, some people say, when I came to Jesus, some preachers also say, come to Jesus, all your problems will be solved.
ಕೆಲವು ಪ್ರಸಂಗಿಗಳು ಕೂಡ ಹೀಗೆ ಹೇಳ್ಬಿಡ್ತಾರೆ, ನೀವು ಯೇಸು ಸ್ವಾಮಿ ಹತ್ರ ಬನ್ನಿ ಎಲ್ಲ ಸಮಸ್ಯೆ ಪರಿಹಾರ ಆಗ್ಬಿಡುತ್ತೆ ಅಂತ. And some people also say that I came to Jesus, all my problems got solved. ಕೆಲವರು ಕೂಡ ಹೇಳ್ತಾರೆ, ಯೇಸು ಸ್ವಾಮಿ ಹತ್ರ ಬಂದೆ ನನ್ನ ಎಲ್ಲಾ ಸಮಸ್ಯೆ ಪರಿಹಾರ ಆಗ್ಬಿಡ್ತು ಅಂತ. But I tell you the truth. When I came to Jesus, my problems began. When I came to Jesus, I got more problems. ಓಕೆ, ನಾನು ಯೇಸು ಸ್ವಾಮಿ ಹತ್ರ ಬಂದಾಗ ನನ್ನ ಸಮಸ್ಯೆ ಇನ್ನೂ ಹೆಚ್ಚಾಗ್ಬಿಡ್ತು. I hope it is experience of some of you. ಹಾಗೆ ನಿಮಗೂ ಒಂದು ಅನುಭವ ಆಗಿದೆ ಅಂತ ಅನ್ಕೊಂತೀನಿ. Why? It is because God wants us to educate. ಯಾಕೆ ಹಾಗೆ? ಯಾಕಂದ್ರೆ ದೇವರು ನಮಗೆ ಒಂದು ವಿದ್ಯಾಭ್ಯಾಸವನ್ನ ಕೊಡ್ಲಿಕ್ಕೆ ಇಷ್ಟಪಡ್ತಾರೆ. When you are small, you went to play school. ನಾವು ಒಂದು ಚಿಕ್ಕವರಿದ್ದಾಗ ಒಂದು ಶಿಶು ವಿಹಾರಕ್ಕೆ ಹೋಗಿದ್ವಿ. You used to play there with so many toys. ಅಲ್ಲಿ ನರ್ಸರಿನಲ್ಲಿ ಅವರು ಆಟದ ವಸ್ತುಗಳನ್ನು ಕೊಡ್ತಾ ಇದ್ರು, ಆಟಿಕೆಗಳ ಜೊತೆ ಆಡ್ತಾ ಇದ್ವಿ. And you enjoyed going to school. ನಮ್ಗೆ ಬಹಳ ಸಂತೋಷ ಆಗ್ತಾ ಇತ್ತು ಹಾಗೆ ಆಟ ಆಡ್ಲಿಕ್ಕೆ ಶಾಲೆಗೆ ಹೋಗುವಾಗ. As you got promoted to higher classes, ನೀವು ಮುಂದಿನ ತರಗತಿಗಳಿಗೆ ಹೋಗುವಾಗ then came mathematics, multiplication tables and algebra and this zebra, that zebra, giraffe and all. ಆಮೇಲೆ ಮುಂದೆ ಓದ್ತಾ ಓದ್ತಾ ಗಣಿತದಲ್ಲಿ ನಿಮಗೆ ಕೂಡೋದು, ಕಳೆಯೋದು, ಭಾಗಿಸೋದು, ಹಾಗೆ ಆಲ್ಜಿಬ್ರಾ ಮಾಸ್ಟರ್ ಹೇಳ್ತಾರೆ, ಬೀಜ ಗಣಿತ, ಹೀಗೆ ಬಹಳ ವಿಶೇಷವಾದ ಗಣಿತಗಳು ಬಂದ್ಬಿಡುತ್ತೆ. Then you wonder, why did I come to this class? I should have remained in the play school. ನಾನು ಅಲ್ಲಿ ಶಿಶು ವಿಹಾರದಲ್ಲೇ ಇದ್ದಿದ್ರೆ ಚೆನ್ನಾಗಿತ್ತಲ್ಲ, ಯಾಕೆ ಈ ಶಾಲೆಗೆ ಬಂದ್ಬಿಟ್ಟೆ ಅಂತ ಅನ್ಸುತ್ತೆ ನಮ್ಗೆ. Would you like to be there all your life? ನಿಮ್ಮ ಜೀವಿತವೆಲ್ಲ ಅಲ್ಲೇ ನರ್ಸರಿನಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತೀರಾ? Yes or no? ಹೌದಾ ಇಲ್ವಾ? You all would like to grow up, learn more, graduate, and then take up a job and stand on your own, support yourself and your parents, right? ನೀವು ಎಲ್ಲರೂ ಈ ತರ ಇಷ್ಟಪಡ್ತೀರಾ? ಮುಂದೆ ಓದಿ, ಹೈಸ್ಕೂಲ್ ನಲ್ಲಿ ಓದಿ, ಗ್ರಾಜುಯೇಟ್ ಆಗಿ, ಪದವೀಧರರಾಗಿ ಮುಂದೆ ಕೆಲಸ ಮಾಡಿ, ನಿಮ್ಮ ಕಾಲ್ ಮೇಲೆ ನೀವು ನಿಂತ್ಕೊಂಡು ನಿಮ್ಮ ತಂದೆ ತಾಯಿಗೆ ಸಹಾಯ ಮಾಡೋದನ್ನ ಆಶಿಸ್ತಿರಲ್ಲ ನೀವೆಲ್ಲರೂ? It's one thing to, come to Jesus. It's quite another thing to learn from him. ಯೇಸು ಸ್ವಾಮಿ ಹತ್ರ ಬರೋದು ಒಂದು ವಿಷಯ ಆದ್ರೆ ಅವರಿಂದ ಜೀವಿತವನ್ನ ಕಲ್ತ್ಕೊಳ್ಳೋದು ಇನ್ನೊಂದು ವಿಷಯ. The Bible says that we are called to, maybe I'll read that verse to you. You can turn with me to Acts chapter 14, verse. ಅಪೊಸ್ತಲರ ಕೃತ್ಯ 14ನೇ ಅಧ್ಯಾಯ verse 22. 22ನೇ ವಚನ ಹೀಗೆ ಹೇಳುತ್ತೆ. Here Paul is encouraging some disciples. ಕೆಲವು ಶಿಷ್ಯರನ್ನ ನೋಡಿ ಪೌಲನು ಹೀಗೆ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. It says here that strengthening the souls of the disciples, encouraging, you can read it. ನಾನು ಈ ವಚನ ಓದ್ತೀನಿ. ನಾವು ಬಹು ಸಂಕಟಗಳನ್ನು ತಾಳಿ ದೇವರ ರಾಜ್ಯದೊಳಗೆ ಸೇರಬೇಕೆಂಬುದಾಗಿ ಎಚ್ಚರಿಕೆಯ ಮಾತನ್ನು ಹೇಳಿ ಕ್ರಿಸ್ತ ನಂಬಿಕೆಯಲ್ಲಿ ಸ್ಥಿರವಾಗಿರ್ರಿ ಎಂದು ಅವರನ್ನು ಧೈರ್ಯಗೊಳಿಸಿದರು. It says here that Paul encouraged these disciples there. ಇಲ್ಲಿ ಪೌಲನು ಆ ಶಿಷ್ಯರನ್ನ ನೋಡಿ ಅವರಿಗೆ ಪ್ರೋತ್ಸಾಹ ಮಾಡ್ತಾರೆ. And what is the word of encouragement? ಅಲ್ಲಿ ಪ್ರೋತ್ಸಾಹ ಏನಾಗಿದೆ? Through many tribulations we must enter the kingdom of God. ಬಹು ಸಂಕಟಗಳನ್ನು ತಾಳಿ ದೇವರ ರಾಜ್ಯಕ್ಕೆ ಪ್ರವೇಶಿಸಬೇಕು ಅಂತ. Is this a word of encouragement? ಇದು ಪ್ರೋತ್ಸಾಹ ಅಂತ ಅನ್ಸುತ್ತಾ? Is it? ಹೌದಾ? It doesn't look like that. It looks like some hard stuff, right? ಇಲ್ಲಿ ಏನೋ ಕಷ್ಟದ ಸಂದೇಶ ಅಂತ ಅನ್ಸುತ್ತೆ, ನಮ್ಗೆ ಆಗ ಅನ್ಸುತ್ತಲ್ಲ. But Paul is telling the disciples, through many tribulations we must enter God's kingdom. ಇಲ್ಲಿ ಪೌಲನು ಹೇಳಿದ್ದು ನಾವು ಬಹು ಸಂಕಟಗಳನ್ನು ತಾಳಿ ದೇವರ ರಾಜ್ಯಕ್ಕೆ ಸೇರಬೇಕು ಅಂತ. Somebody said, you need to first bear the cross and then you will be able to wear the crown. ಯಾರೋ ಹೀಗೆ ಹೇಳಿದ್ರು, ನೀವು ಶಿಲುಬೆಯನ್ನ ಹೊರೋದಾದ್ರೆ ಮಾತ್ರ ಮುಂದೆ ಒಂದು ಕಿರೀಟವನ್ನ ಧರಿಸಲಿಕ್ಕೆ ಸಾಧ್ಯವಾಗುತ್ತೆ. And the same thing in 2 Timothy 3:12, which says, 2 ತಿಮೋತಿ 3:12 ನಾವು ಓದ್ತೀವಿ ಹೀಗೆ. 2 ತಿಮೋತಿ 3:12 ಇದು ಹೀಗೆ ಹೇಳುತ್ತೆ. 3:12. 3:12
ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗೆ ಒಳಗಾಗುವರು. All those who want to live a godly life will go through tribulations or persecutions. ಇಲ್ಲಿ ಎಲ್ಲರೂ ಸದ್ಭಕ್ತರಾಗಿ ಕ್ರಿಸ್ತ ಯೇಸುವಿನಲ್ಲಿ ಜೀವಿಸಬೇಕು ಅಂತ ಮನಸ್ಸು ಮಾಡೋರಿಗೆ ಹಿಂಸೆಗಳು ಬರುತ್ತೆ ಅಂತ ಹೇಳ್ತಾರೆ. And even in 1 Thessalonians 3:3, Paul says the same thing. ಒಂದು ತೆಸಲೋನಿಕ 3:3 ಕೂಡ ಇದೇ ಮಾತನ್ನ ಹೇಳ್ತಾರೆ ಅವ್ರು. ಸಂಕಟಗಳನ್ನು ಅನುಭವಿಸೋದಕ್ಕಾಗಿ ನಾವು ನೇಮಿಸಲ್ಪಟ್ಟವರು ಅಂತ. So we have been destined for this, to go through afflictions. ನಾವು ಇದಕ್ಕಾಗಿ ನೇಮಿಸಲ್ಪಟ್ಟವರು ಅಂತ ಹೇಳುತ್ತೆ. So what I'm trying to say this morning is, brothers, the time is short. ಸಹೋದರ ಸಹೋದರಿ, ನಾನು ಏನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ, ಸಮಯ ಕಡಿಮೆ ಇರೋದ್ರಿಂದ. And you know the situation, how is it in our country? ನಮ್ಮ ದೇಶದ ಪರಿಸ್ಥಿತಿ ನಿಮಗೆಲ್ಲರಿಗೂ ಗೊತ್ತಿದೆ. And the devil knows that his time is short. ಹಾಗೆ ಸೈತಾನನಿಗೆ ಕೂಡ ಗೊತ್ತಿದೆ ತನ್ನ ಸಮಯ ಕಡಿಮೆ ಇದೆ ಅಂತ. And he's very furious with God's children. ದೇವರ ಮಕ್ಕಳೊಟ್ಟಿಗೆ ಅವನು ಬಹಳ ತೀವ್ರವಾಗಿದ್ದಾನೆ. He wants to do his utmost to suppress his children and the testimony of Jesus. ಅವನು ಬಹಳಷ್ಟು ಪ್ರಯತ್ನ ಮಾಡ್ತಾನೆ ಯೇಸುವಿನ ಸಾಕ್ಷಿಯನ್ನ, ದೇವರ ಮಕ್ಕಳನ್ನ ಎದುರಿಸ್ಲಿಕ್ಕೆ. So the time has come for consolidation. ಅದಕ್ಕಾಗಿ ಎಂತ ಸಮಯ ಬಂದಿದೆ, ನಮ್ಮನ್ನೆಲ್ಲ ಸ್ಥಿರಗೊಳಿಸುವಂತ ಸಮಯ ಬಂದಿದೆ. Grow up in your life, brothers and ಹಾಗಾಗಿ sisters. ಸಹೋದರ ಸಹೋದರಿಯರು, ನಿಮ್ಮ ಜೀವಿತದಲ್ಲಿ ನೀವು ಬೆಳವಣಿಗೆಯನ್ನ ಕಾಣಬೇಕು. Don't live Sunday to Sunday. ಭಾನುವಾರದಿಂದ ಭಾನುವಾರ ಜೀವಿಸುವಂತವರಾಗಿರಬಾರದು ನಾವು. Don't come to the meeting only to be encouraged, but come to encourage. ನೀವು ಪ್ರೋತ್ಸಾಹನ ಹೊಂದ್ಲಿಕ್ಕೆ ಮಾತ್ರ ಸಭೆಗೆ ಬರೋದಾಗ ಅಲ್ಲ, ನೀವು ಇತರರನ್ನ ಪ್ರೋತ್ಸಾಹ ಮಾಡ್ಲಿಕ್ಕೆ ಕೂಡ ನೀವು ಸಭೆಗೆ ಬರ್ಬೇಕು. Not only on Sundays, between Sundays also you can encourage one another. ನೀವು ಪ್ರೋತ್ಸಾಹ ಮಾಡ್ಬೇಕು ಒಬ್ರನ್ನೊಬ್ರು, ಅಂದ್ರೆ ಭಾನುವಾರ ಮಾತ್ರ ಅಲ್ಲ, ಭಾನುವಾರ ಮಧ್ಯ ವಾರದಲ್ಲಿ ಕೂಡ, ದಿವಸಗಳಲ್ಲಿ ಕೂಡ ನೀವು ಇನ್ನೊಬ್ರನ್ನ ಪ್ರೋತ್ಸಾಹಿಸಬಹುದು. Now you don't have to physically go and visit people, because we have so many good facilities. ಇವತ್ತಿನ ಸಮಯದಲ್ಲಿ ಬಹಳಷ್ಟು ಅನುಕೂಲಗಳಿದೆ. ನೀವು ಯಾರ್ದೋ ಮನೆಗೆ ಹೋಗಿ ಅವ್ರನ್ನ ಪ್ರೋತ್ಸಾಹ ಮಾಡೋ ಅವಶ್ಯಕತೆ ಇಲ್ಲ. You can just make a call and encourage. ನೀವು ಒಂದು ಫೋನ್ ಕರೆಯನ್ನ ಮಾಡಿ ನೀವು ಇನ್ನೊಬ್ಬರನ್ನ ಪ್ರೋತ್ಸಾಹ And ಮಾಡಬಹುದು. that word of encouragement can lift a person's spirit up. ಒಬ್ಬ ಸಹೋದರ ಅಥವಾ ಸಹೋದರಿಯ ಆತ್ಮವನ್ನ ಆ ಒಂದು ನಿಮ್ಮ ಮಾತು, ಪ್ರೋತ್ಸಾಹದ ಮಾತಿನಿಂದ ಅವರ ಆತ್ಮವನ್ನ ಎತ್ತಬಹುದು ಮೇಲೆ. And you know, we need to prepare ourselves for the coming difficult days. ಸೊ ನಮ್ಮನ್ನ ನಾವು ಸಿದ್ಧಗೊಳಿಸ್ಕೊಳ್ಬೇಕು ಮುಂದೆ ಕಷ್ಟದ ಸಮಯಗಳು ಬರೋ ಸಮಯದಲ್ಲಿ. Because it's definitely not going to be easier in the days to come. ಮುಂದಿನ ದಿವಸಗಳಲ್ಲಿ ನಾವು ನೋಡ್ತೇವೆ, ನಮಗೆ ಜೀವಿತ ಸರಾಗವಾಗಿರೋದಿಲ್ಲ. You already have been seeing that there is so much of persecution on Christian churches. ನೀವು ಬಹಳಷ್ಟು ವಿಷಯಗಳನ್ನ ಕೇಳ್ತಾ ಇದ್ದೀರಾ ಮತ್ತು ನೋಡ್ತಾ ಇದ್ದೀರಾ. ಕ್ರಿಸ್ತರಿಗೆ ಬರುವಂತ ಈ ಹಿಂಸೆಯ ಕಾಲಗಳನ್ನ ಅಥವಾ ಘಟನೆಗಳನ್ನ ನೀವು ಕೇಳಿರ್ತೀರ. And God's servants are being persecuted. Churches have been attacked. ಸಭೆಗಳನ್ನ ಆಕ್ರಮಣ ಮಾಡ್ತಾ ಇದ್ದಾರೆ, ದೇವರ ಜನರನ್ನ ಆಕ್ರಮಣ ಮಾಡ್ತಾ ಇದ್ದಾರೆ. ಈ ತರದ ಹಿಂಸೆಗಳು ಬರ್ತಾ ಇರುತ್ತೆ. Because the devil knows his time is short. ಯಾಕೆ ಅಂದ್ರೆ ಸೈತಾನನಿಗೆ ಗೊತ್ತು ಆತನ ಸಮಯ ಕಡಿಮೆ ಇದೆ. But you don't give up and don't give in. ಸೊ ಆದರೆ ನೀವು ಅದಕ್ಕೆ ಒಳಗಾಗುವಂತ ಅವಶ್ಯಕತೆ ಇಲ್ಲ ಮತ್ತು ಭಯ ಪಡುವಂತ ಅವಶ್ಯಕತೆ ಇಲ್ಲ. Don't expect your life to be smooth in the days to come. ಹಾಗೆ ಮುಂದಿನ ದಿವಸಗಳು ಹೋಗುವಾಗ ಎಲ್ಲ ನನ್ನ ಸರಾಗವಾಗಿರುತ್ತೆ ಅನ್ನೋದನ್ನ ಕೂಡ ಯೋಚನೆ ಮಾಡಬಾರ್ದು. Count the cost. ನಿಮ್ಮ ಆ ಒಂದು ಬೆಲೆಯನ್ನ ಕಟ್ಟಿ ಸಿದ್ಧರಾಗಿರಿ. If you are taking up your cross every day, it becomes easier for you when the difficult days come ahead. ನೀವು ಇವತ್ತಿನಿಂದನೇ ದಿವಸದಲ್ಲಿ ಬರುವಂತ ಸಮಯಗಳಲ್ಲಿ ಶಿಲುಬೆಗಳನ್ನ ಎತ್ಕೊಳ್ಳುವಂತವ್ರಾದ್ರೆ, ಇವಾಗ್ಲಿಂದ ನೀವು ಪರಿಣಿತರಾದ್ರೆ ಮುಂದೆ ಬರೋ ಸಮಯಗಳನ್ನ ಎದುರಿಸಲಿಕ್ಕೆ ಸರಾಗವಾಗುತ್ತೆ. If you are dying daily to your self life, ನೀವು ಪ್ರತಿ ದಿವಸ ನಿಮ್ಮ ಸ್ವಾರ್ಥ ಜೀವಿತಕ್ಕೆ ಸಾಯುವಂತವರಾದ್ರೆ, then it becomes easier to give up your life for Jesus. ಮತ್ತೆ ಮುಂದಿನ ದಿವಸಗಳಲ್ಲಿ ಯೇಸು ಸ್ವಾಮಿಗೋಸ್ಕರ ಜೀವಿಸೋದು, ನಿಮ್ಮ ಜೀವಿತವನ್ನ ಕೊಡೋದು ಸರಾಗವಾಗುತ್ತೆ. And brothers and sisters, remember when
in case, God forbid, in case your church gets affected, ಈ ಸಮಯದಲ್ಲಿ ಹಾಗೆ ನಾವು ಯೋಚನೆ ಮಾಡೋದಾದ್ರೆ ನಿಮ್ಮ ಸಭೆ ಕೂಡ ಈ ತರದ ಆಕ್ರಮಣದಲ್ಲಿ ಬಂದ್ರೆ, and if your leaders are attacked, ನಿಮ್ಮ ಸಭೆ ಹಿರಿಯರನ್ನ ಯಾರಾದ್ರೂ ಹಿಂಸೆಗೊಳಿಸಿದ್ರೆ, especially when a meeting is going on like this and some fundamentalists, they come and attack the church and the preachers, ಈ ತರ ಕೂಟಗಳನ್ನು ನಡೆಯುವಾಗ ಯಾರಾದ್ರೂ ವ್ಯತಿರಿಕ್ತವಾದ ವ್ಯಕ್ತಿಗಳು ಬಂದು ಇಲ್ಲಿ ಹಿಂಸೆ ಮಾಡೋದಾಗ್ಲಿ ಒಂದು ಆಕ್ರಮಣ ಮಾಡೋದಾಗ್ಲಿ ಮಾಡಿದ್ರೆ, there is nothing wrong in defending. ನಿಮ್ಮನ್ನ ನೀವು ಕಾಪಾಡಿಕೊಳ್ಳೋದ್ರಲ್ಲಿ ಏನ್ ತಪ್ಪಿಲ್ಲ. I'm not saying that you should be offensive, but defensive. ನಾನು ಹೇಳ್ತಾ ಇರೋದು ನೀವು ಆಕ್ರಮಣ ಮಾಡಬೇಕು ಅಂತಲ್ಲ, ನಿಮ್ಮನ್ನ ನೀವು ಕಾಪಾಡಿಕೊಳ್ಳೋ ಶಕ್ತಿ ಮತ್ತೆ ಜ್ಞಾನ ನಿಮ್ಮಲ್ಲಿ ಇರಬೇಕು. Especially if the brothers are being attacked, ಪ್ರತ್ಯೇಕವಾಗಿ ಸಹೋದರರಿಗೆ ಯಾರಾದ್ರೂ ಹಿಂಸೆ ಮಾಡಿದ್ರೆ, sisters, you can come forward and be a form a wall of protection for the brothers. ಸೊ ಸಹೋದರರಿಗೆ ಕಷ್ಟ ಆದಾಗ ಸಹೋದರಿಯರು ನಿಂತು ಅದನ್ನ ಕಾಪಾಡುವಂತ ಕೆಲಸವನ್ನ ಮಾಡಬಹುದು. Because they cannot pass through sisters, because that is against law to raise a hand on a ಯಾಕೆ woman. ಅಂದ್ರೆ ಸಹೋದರಿಯರಿಗೆ ಅವ್ರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಈ ಲೋಕ ಈ ನಾಡಿನ So sisters can come and ನಿಯಮ protect the brothers. ಅನುಮತಿಸೋದಿಲ್ಲ. Sisters can come and protect the brothers. ಸೊ ಹಾಗೆ ಸಹೋದರಿಯರು ಸಹೋದರರನ್ನ ಕಾಪಾಡಬಹುದು. This is how we can keep the unity. ಹಾಗೆ ನಾವು ಆ ಒಂದು ಐಕ್ಯತೆಯನ್ನ ಕಾಪಾಡಿಕೊಳ್ತೀವಿ. And you can, be polite and gentle but respectful. ಸೊ ನೀವು ನಮ್ರತೆಯಿಂದ ಅದು ಅವರಿಗೆ ಉತ್ತರವನ್ನ ಕೊಡಬಹುದು ಮತ್ತೆ ಕಾಪಾಡಿಕೊಳ್ಬಹುದು. When at the time of going to the cross, Jesus asked, do you have any swords? ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಶಿಲುಬೆಗೆ ಹೋಗೋ ಸಮಯದಲ್ಲಿ ನಿಮ್ಮ ಹತ್ರ ಯಾವ್ದಾದ್ರು ಕತ್ತಿ ಅಥವಾ ಖಡ್ಗಗಳು ಇದೆಯಾ ಅಂತ ಕೇಳಿದ್ರು. If not, sell your coat and buy one, he said. ಅವ್ರು ಹೇಳಿದ್ರು, ನಿಮ್ಮ ಹತ್ರ ಇಲ್ಲ ಅಂದ್ರೆ ನಿಮ್ಮ ಮೇಲಂಗಿಯನ್ನ ಮಾರಿ ಕತ್ತಿಯನ್ನ ಕೊಂಡುಕೊಳ್ಳಿ ಅಂತ ಹೇಳಿದ್ರು. Not because they wanted to attack, but defend. ಯಾಕೆ ಅಂದ್ರೆ ನೀವು ಹೋಗಿ ಆಕ್ರಮಣ ಮಾಡಿ ಅಂತಲ್ಲ, ನಿಮ್ಮನ್ನ ನೀವು ಕಾಪಾಡಿಕೊಳ್ಬೇಕು ಅಂತ. But somebody said, Lord, we have sword. Sorry. And one of the disciples said, we have two swords or something like that. ಅಲ್ಲಿ ಒಬ್ಬ ಶಿಷ್ಯರು ಹೇಳಿದ್ರು, ನಮ್ಮಲ್ಲಿ 2 ಕತ್ತಿಗಳಿದೆ ಅಂತ. Jesus said, that's enough. ಅದು ಸಾಕು ನಮ್ಗೆ ಅಂತ ಹೇಳಿದ್ರು. That was to defend themselves, not to attack, but Peter attacked. ಅದು ಯಾಕೆ ಹೇಳಿದ್ರು ಯೇಸು ಸ್ವಾಮಿ ಅಂದ್ರೆ, ತಮ್ಮನ್ನು ತಾವು ಕಾಪಾಡಿಕೊಳ್ಬೇಕು ಅಂತ ಹೊರತು ಇನ್ನೊಬ್ಬರನ್ನ ಆಕ್ರಮಿಸಬೇಕು ಅಂತ ಅಲ್ಲ. ಆದ್ರೆ ಪೇತ್ರನು ಇನ್ನೊಬ್ಬನಿಗೆ ಆಕ್ರಮಣ ಮಾಡಿದನ. All that I'm trying to say this morning is, brothers and sisters, be ready for the coming days. ನಾನು ಏನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂದ್ರೆ, ಸಹೋದರ ಸಹೋದರಿಯರೇ, ನೀವು ಯಾವಾಗ್ಲೂ ಸಿದ್ಧರಾಗಿರ್ಬೇಕು ಅನ್ನೋ ವಿಷಯ. Don't think that tribulations and persecutions won't come. ನೀವು ಹೀಗೆ ಯೋಚನೆ ಮಾಡ್ಬೇಡಿ, ನಮ್ಗೆ ಕಷ್ಟಗಳಾಗ್ಲಿ ಹಿಂಸೆಗಳಾಗ್ಲಿ ಬರೋದಿಲ್ಲ ಅಂತ ಅಂದ್ಕೊಳ್ಬೇಡಿ. If you die with him, you shall reign with him, the Bible says. ದೇವರ ವಾಕ್ಯ ಹೇಳುತ್ತೆ, ಆತನೊಟ್ಟಿಗೆ ಸಾಯುವ ಆತನೊಟ್ಟಿಗೆ ಸಿಂಹಾಸನದಲ್ಲಿ ಕೂಡ ಸ್ಥಾನವನ್ನ ಹೊಂದುತ್ತಾನೆ ಅಂತ. If we deny him, he will also deny us. ನಾವು ಆತನನ್ನ ನಿರಾಕರಿಸಿದ್ರೆ ಆತನು ನಮ್ಮನ್ನ ನಿರಾಕರಿಸ್ತಾನೆ. If we disown him, he will disown us. ನಾವು ಆತನ ಒಟ್ಟಿಗೆ ನಿಂತುಕೊಳ್ಳಿಲ್ಲ ಅಂದ್ರೆ ಆತನು ನಮ್ಮ ಒಟ್ಟಿಗೆ Jesus said, do not fear those who kill your body. ಯೇಸು ಸ್ವಾಮಿ ಹೇಳಿದ್ರು, ನಿಮ್ಮ ಶರೀರವನ್ನ ನಾಶ ಮಾಡೋರಿಗೆ ಭಯಪಡಬೇಡಿ ನೀವು, but fear him who can kill your body and throw your soul into hell. ಯೇಸು ಸ್ವಾಮಿ ಹೇಳಿದ್ರು, ಯಾರಿಗೆ ಭಯಪಡಬೇಕು ಅಂದ್ರೆ ನಿಮ್ಮ ಶರೀರವನ್ನು ನಾಶ ಮಾಡಿ ನಿಮ್ಮ ಪ್ರಾಣವನ್ನು ನರಕದಲ್ಲಿ ಹಾಕುವ ಆತನಿಗೆ ಮಾತ್ರ ನೀವು ಭಯಪಡಬೇಕು. Don't love your life or comfort. ನಿಮ್ಮ ಜೀವಿತ ಅಥವಾ ನಿಮ್ಮ ಅನುಕೂಲಗಳನ್ನೇ ನೀವು ಪ್ರೀತಿಸಬೇಡಿ. Toughen yourself. ನಿಮ್ಮನ್ನು ನೀವು ಬಲಪಡಿಸ್ಕೊಳ್ಬೇಕು. Prepare yourself. ನಿಮ್ಮನ್ನು ನೀವು ಸಿದ್ಧಪಡಿಸ್ಕೊಳ್ಬೇಕು for the worst. ಯಾವುದೇ ಪರಿಸ್ಥಿತಿಗೆ. Whether it comes or not, you will be ready for it. ಅದು ಬರುತ್ತೋ ಬರಲ್ವೋ, ಆದ್ರೆ ಅದಕ್ಕೆ ಸಿದ್ಧರಾಗಿರ್ಬೇಕು. So that was a burden on my heart, and I wanted to share that with you this morning. ಅದೇ ನನ್ನ ಹೃದಯದಲ್ಲಿ ಇದ್ದಂತ ಭಾರ, ಅದನ್ನ ಹಂಚಿಕೊಳ್ಳಲಿಕ್ಕೆ ಇಷ್ಟಪಟ್ಟೆ. And none of us are lion-hearted.
ನಿಮ್ಗೆಲ್ಲರಿಗೂ ಗೊತ್ತಿದೆ, ನಮ್ಗೆಲ್ಲರಿಗೂ ಗೊತ್ತಿದೆ, ನಾವೆಲ್ಲ ಸಿಂಹದ ಹೃದಯ ಇರುವಂತವ್ರಲ್ಲ. All human beings are cowards. ಎಲ್ಲ ಮನುಷ್ಯರು ಆ ಆ, ಭಯ ಪಡುವಂತವ್ರು. We all are scared and afraid. Even sometimes, these days you have this COVID vaccines. ನಿಮಗೆ ಗೊತ್ತಿದೆ, ನಾವು ಎಲ್ಲರೂ ಭಯ ಪಡುವಂತವ್ರು. ಇತ್ತೀಚೆಗೆ ನಾವು ಈ ಕೋವಿಡ್ ವ್ಯಾಕ್ಸಿನ್ ಅನ್ನ ಹಾಕ್ತಾ ಇದ್ದಾರೆ. Sometimes even to take an injection, people are so scared and they cry. ಸೊ ಒಂದು ಇಂಜೆಕ್ಷನ್ ಹಾಕೊಳ್ಳಿಕ್ಕೆ ಕೆಲವರು ಭಯ ಪಟ್ಕೊಂಡು ಅಳ್ತಾರೆ. Just a pinprick. ಅದು ಒಂದು ಸೂಜಿ ಚುಚ್ಚೋದು ಅಷ್ಟೇ. We are so scared. ನಾವೆಲ್ಲ ಅಷ್ಟು ಭಯ ಪಡ್ತೀವಿ. But remember, Jesus said on that day, when it comes, he will give us special grace. ಯೇಸು ಸ್ವಾಮಿ ಹೇಳಿದ್ರು, ಆ ಯಾವುದೇ ಸಮಯಗಳು ಬಂದಾಗ, ಪರಿಸ್ಥಿತಿ ಬಂದಾಗ, ಆ ಸಮಯದಲ್ಲಿ ನಾನು ನಿಮ್ಗೆ ಬೇಕಾದ ಶಕ್ತಿಯನ್ನ ಒದಗಿಸ್ತೀನಿ ಅಂತ. The Lord has promised. ಕರ್ತನು ನಮಗೆ ಅದನ್ನ ವಾಗ್ದಾನ. And he has said, I'll never leave you nor forsake you. ಸಾರಿ, He said, ನಾನು I'll ನಿಮ್ಮನ್ನ never leave you nor ನಾನು forsake ನಿಮ್ಮನ್ನ you. ಬಿಡೋದಿಲ್ಲ, ನಿಮ್ಮನ್ನ ತೊರೆಯೋದಿಲ್ಲ ಅಂತ ಅವರು ವಾಗ್ದಾನ ಮಾಡಿದ್ರು. When the Lord has said that, ಕರ್ತನು ಹೀಗೆ we ಹೇಳಿರೋದ್ರಿಂದ can trust in his faithfulness. ಆತನ ನಂಬಿಗಸ್ತಿಕೆಯಲ್ಲಿ ನಾವು ನಂಬಿಕೆ ಇಡಬಹುದು. So even when we go through the fire, he will be with us. ನಾವು ಬೆಂಕಿಯಲ್ಲಿ ಹೋಗುವಾಗ ಕೂಡ ಅವರು ನಮ್ಮ ಜೊತೆಲಿ ಇರ್ತಾರೆ. When we go through the waters, it will not overflow us. ನಾವು ನೀರಿನಲ್ಲಿ ಕೂಡ ಹಾದು ಹೋಗುವಾಗ ಅದನ್ನ ನಮ್ಮನ್ನ ಮುಳುಗಿಸೋದಿಲ್ಲ. That is what God's promises. ದೇವರ ವಾಗ್ದಾನಗಳು ಹೀಗೆ ಹೇಳುತ್ತೆ. He will protect you. ಆತನು ನಮ್ಮನ್ನ ಕಾಪಾಡ್ತಾನೆ. And we leave it to the Lord. ಆ ಪರಿಸ್ಥಿತಿಗಳನ್ನ ನಾವು ದೇವರಿಗೆ ಒಪ್ಪಿಸ್ಕೊಡ್ತೀವಿ. And God deals with each one individually. ಪ್ರತಿಯೊಬ್ಬರನ್ನು ಪ್ರತ್ಯೇಕವಾಗಿ ದೇವರು ವ್ಯವಹರಿಸ್ತಾರೆ. James, the disciple, his head was cut off by Herod. ಹೆರೋದನಿಂದ ಯಾಕೋಬನ ತಲೆಯು ಕತ್ತರಿಸಲ್ಪಡ್ತು. But Peter was delivered from the prison from being beheaded. ಆದ್ರೆ ಪೇತ್ರನನ್ನ ದೇವರು ಕಾಪಾಡ್ಬಿಟ್ರು ಕತ್ತರಿಸೋದು. Why it happened to one disciple, his head was cut off, another disciple, an angel came and saved him. ಯಾಕೆ ಒಬ್ಬ ಶಿಷ್ಯನೇ ಸಾಯಲ್ಪಟ್ಟನು, ಆದ್ರೆ ಇನ್ನೊಬ್ಬ ಶಿಷ್ಯನ ದೇವದೂತನ ಬಂದು ಕಾಪಾಡ್ಬಿಟ್ನು. And Daniel was saved from the den of lions. ದಾನಿಯೇಲನ ಕಾಪಾಡಲ್ಪಟ್ಟನು, ದಾನಿಯೇಲನು. And early Christians were thrown to the lions and they were eaten up. ಪ್ರಾರಂಭದ ಕ್ರೈಸ್ತರನ್ನ ನಾವು ನೋಡ್ತೇವೆ, ಅವ್ರನ್ನೆಲ್ಲ ಸಿಂಹಕ್ಕೆ ಹಾಕಿ ಸಿಂಹಗಳು ತಿಂದು ಬಿಡ್ತು ಅವ್ರನ್ನ. Shadrach, Meshach, Abednego, they were thrown in fire and they came out unscathed. ಸದ್ರಾಕ್, ಮಿಶಾಕ್ ಮತ್ತು ಅಬೇದ್ನೆಗೋ ಅವ್ರನ್ನ ನೋಡಿದ್ರೆ ನಾವು ಅವರಲ್ಲಿ ಬೆಂಕಿಯಲ್ಲಿ ಹಾಕಲ್ಪಟ್ರು, ಆದ್ರೆ ಅವರು ಅದ್ಭುತವಾಗಿ ಕಾಪಾಡಲ್ಪಟ್ರು. And in olden days, many Christians were burnt at stake, alive. ಬಹಳಷ್ಟು ಕ್ರೈಸ್ತರು ಪ್ರಾರಂಭದ ಶತಮಾನದಲ್ಲಿ, ಮೊದಲ ಶತಮಾನದಲ್ಲಿ ನಾವು ನೋಡ್ತೇವೆ, ಬಹಳಷ್ಟು ಕ್ರೈಸ್ತರನ್ನ ಬೆಂಕಿಯಲ್ಲಿ ಹಾಕಿ ಸುಟ್ಟರು ಅಂತ. So whatever the situation, if it pleases the Lord to save us, he will save us. Otherwise, we will not give up our faith. We will not deny the Lord. ದೇವರು ಅದನ್ನ ಸಂಕಲ್ಪ ಮಾಡಿದ್ರೆ ನಮ್ಮನ್ನ ಉಳಿಸ್ಬೇಕು ಅಂತ ದೇವರು ಉಳಿಸ್ತಾರೆ, ಇಲ್ಲ ಅಂದ್ರೆ ದೇವರ ಚಿತ್ತದಂತೆ ಆಗುತ್ತೆ. Because we submit to his lordship. ಯಾಕೆ ಅಂದ್ರೆ ಆತನ ಒಂದು ಪ್ರಭುತ್ವವನ್ನ ನಾವು ಸ್ವೀಕರಿಸ್ತೀವಿ. And he knows what to do. ಏನು ಮಾಡ್ಬೇಕು ಅನ್ನೋದು ದೇವರಿಗೆ ಗೊತ್ತಿದೆ, ಅವ್ರು ನಿರ್ಧರಿಸ್ತಾರೆ. Sometimes it's a grief to our heart when we lose a brother. ಕೆಲವು ಸಲ ಒಬ್ಬ ಸಹೋದರನ್ನ ನಾವು ಕಳ್ಕೊಳ್ಳೋದು ನಮಗೆ ದುಃಖದ ಸಂಗತಿ. Sometimes you wonder, why Lord? ನಮಗೆ ಅನಿಸುತ್ತೆ, ಯಾಕೆ ಕರ್ತನೆ ಹೀಗೆ ಆಯ್ತು ಅಂತ. He was a godly man and so early in life, why did you take him away? ಆತನು ದೈವಿಕ ಮನುಷ್ಯನು, ವ್ಯಕ್ತಿಯಾಗಿದ್ದನು, ಯಾಕೆ ಬಹಳ ಬೇಗ ಆತನನ್ನ ಕರೆದುಕೊಂಡು ಬಿಟ್ಟೆ ಅಂತ. But there are some people living in their 90s, drinking, smoking and womanizing and doing all sorts of evil things, and they're still hale and hearty. ಕೆಲವರನ್ನ ನಾವು ನೋಡ್ತೇವೆ, ಲೋಕದಲ್ಲಿ ಕುಡಿತಾರೆ, ಧೂಮಪಾನ ಮಾಡ್ತಾರೆ, ಮತ್ತೆ ವ್ಯಭಿಚಾರ ಮಾಡ್ತಾರೆ. 90 ವರ್ಷ ವಯಸ್ಸಾಗಿರುತ್ತೆ, ಅವ್ರು ಬಹಳ ಸಂತೋಷವಾಗಿ ಆರೋಗ್ಯವಾಗಿರ್ತಾರೆ. I used to wonder like that, Lord, why did you take away my father at the age of 45? ನಾನು ಅಂದ್ಕೊಳ್ತಾ ಇದ್ದೆ, ನನ್ನ ತಂದೆ, ನನ್ನ ದೈಹಿಕ ತಂದೆ 45 ವರ್ಷ ಇದ್ದಾಗ್ಲೇ ತೀರ್ಕೊಂಡ್ಬಿಟ್ರು, ವಯಸ್ಸಿನಲ್ಲಿ ತೀರ್ಕೊಂಡ್ಬಿಟ್ರು.
ಅಂತ ನಾನು ಪ್ರಶ್ನೆ ಕೇಳ್ತಾ I ಇದ್ದೆ. was in my first standard. ಅವಾಗ ನಾನು 1ನೇ ತರಗತಿನಲ್ಲಿ ಇದ್ದೆ. And I used to wonder, looking at other fathers who were drunkards and smokers and living immoral lives and in their 70s, 80s and 90s. I used to wonder why they are not dying, why my father died. ಸೊ ಕೆಲವರು ಅವಿಶ್ವಾಸಿಗಳು, ಕುಡಿಯೋರು, ವ್ಯಭಿಚಾರ ಮಾಡುವಂತವ್ರು, ಕೆಟ್ಟ ಕೆಲಸಗಳನ್ನ ಮಾಡುವಂತವ್ರು, ಅವರು ಎಷ್ಟು 70-80 ವಯಸ್ಸಾದ್ರೂ ಆರೋಗ್ಯವಾಗಿದ್ರು. ಆದ್ರೆ ನನ್ನ ತಂದೆ ಯಾಕೆ 45 ವರ್ಷದಲ್ಲೇ ತೀರ್ಕೊಂಡ್ಬಿಟ್ರು ಅಂತ ಯೋಚನೆ ಮಾಡ್ತೀವಿ. We can't dictate to God what he should do. ನಾವು ದೇವರಿಗೆ ಒಂದು ನಿರ್ಧಾರವನ್ನ ಹೇಳಲಿಕ್ಕಾಗೋದಿಲ್ಲ, ಹೀಗ್ ಮಾಡಿ ಹಾಗ್ ಮಾಡಿ ಅಂತ. But God does everything beautiful in his own time, the Bible says. ದೇವರ ವಾಕ್ಯ ಹೇಳುತ್ತೆ, ದೇವರು ತಕ್ಕ ಸಮಯದಲ್ಲಿ ಎಲ್ಲವನ್ನು ಸುಂದರವಾಗಿ ಮಾಡ್ತಾರೆ ಅಂತ ದೇವರ ವಾಕ್ಯ We ಹೇಳುತ್ತೆ. don't doubt God's sovereignty. ಅದಕ್ಕಾಗಿ ದೇವರ ಸಾರ್ವಭೌಮತ್ವದಲ್ಲಿ ನಾವು ಸಂಶಯ ಪಡೋದಿಲ್ಲ. Yeah, brothers and sisters, be encouraged this morning and be ready for the coming days. ನಾನು ಸಹೋದರ ಸಹೋದರಿ ನಿಮ್ಗೆಲ್ಲರಿಗೂ ಪ್ರೋತ್ಸಾಹ ಮಾಡ್ತೇನೆ. ನೀವು ಪ್ರೋತ್ಸಾಹವಾಗಿರಿ ಮತ್ತೆ ದೇವರಲ್ಲಿ ನಂಬಿಗಸ್ತರಾಗಿರಿ. And when persecution comes, ಇದರ ಯಾವುದೇ ಹಿಂಸೆಯ ಸಮಯಗಳು ಬಂದ ಸಮಯದಲ್ಲಿ be thankful that you are called worthy to suffer for Christ's sake. ಸೊ ಆ ಸಮಯದಲ್ಲಿ ನಾವು ಏನು ಯೋಚನೆ ಮಾಡ್ಬೇಕು ಅಂದ್ರೆ, ದೇವರು ನಮ್ಮನ್ನ ಅದನ್ನ ಅನುಭವಿಸ್ಲಿಕ್ಕೆ ಕ್ರಿಸ್ತನಿಗಾಗಿ ನಮ್ಮನ್ನ ಅರ್ಹರು ಅಂತ ಎಣಿಸಿದಾರಲ್ಲ, ಅದಕ್ಕಾಗಿ ನೀವು ಸಂತೋಷ ಪಡ್ಬೇಕು. Jesus on the last day of his life, ಯೇಸು ಸ್ವಾಮಿಯ ಬಗ್ಗೆ ನಾವು ನೋಡ್ತೇವೆ. ಅವರ ಜೀವಿತದ ಕಡೆಯ ಸಮಯದಲ್ಲಿ the King of Kings and the Lord of Lords, ಅವರು ರಾಜಾದಿ ರಾಜನಾಗಿದ್ದನು, ಕರ್ತಾದಿ ಕರ್ತನಾಗಿದ್ದನು. ಆಗಿದ್ರೂನು he was sitting at the feet of his disciples, washing their feet. ಆತನ ಶಿಷ್ಯರ ಕಾಲ ಬಳಿ ಕುಳಿತುಕೊಂಡು ಅವರ ಕಾಲುಗಳನ್ನ ತೊಳಿತಾ ಇದ್ರು ಅವರ ಜೀವಿತದ ಕಡೆಯ ಸಮಯದಲ್ಲಿ. So the leaders in the church are like that. ಹಾಗೆ ಸಭೆಯಲ್ಲಿರುವಂತ ನಾಯಕರದ್ದು ಅದೇ ಕೆಲಸ. They serve you, they wash your feet. ಅವರು ನಿಮ್ಮ ಸೇವೆ ಮಾಡ್ತಾರೆ, ನಿಮ್ಮ ಕಾಲುಗಳನ್ನ ತೊಳಿತಾರೆ. I like another title that Brother Zach gave the elders. ಎಲ್ಲ ಸಭೆ ಪಾಲಕರಿಗೆ, ಸಭೆ ನಾಯಕರಿಗೆ ಇನ್ನೊಂದು ಹೆಸರನ್ನ ಕೊಟ್ಟಿದ್ರು ಬ್ರದರ್ ಜ್ಯಾಕ್. ಅದ ನೆನಪಾಗುತ್ತೆ ನನಗೆ. ಒಂದು ಪದವಿಯನ್ನ ಇವರು ಬ್ರದರ್ ಜ್ಯಾಕ್ ಅವರು, ಸಹೋದರ ಜ್ಯಾಕ್ ಅವರು ಹೇಳಿದ್ರು. ಅದು ನನಗೆ ನೆನಪಾಗುತ್ತೆ. You know what is that title that ಪದವಿ ಏನ್ Zach ಗೊತ್ತಾ? gave to the elders in different churches of ಸಭೆಯ CFC? ಹಿರಿಯರಿಗೆ ಕೊಟ್ಟಂತ ಪದವಿ ಏನ್ ಗೊತ್ತಾ? Not pastor or leader or elder. ಅಥವಾ ಪಾಸ್ಟರ್ ಆಗಿರ್ಲಿ ಅಥವಾ ನಾಯಕರು, ಆ ತರದ ಹೆಸರುಗಳಲ್ಲ. But he gave a title which I like very much. He gave the title as toilet cleaners. ಅವರು ಕೊಟ್ಟಂತ ಪದವಿ ಏನ್ ಗೊತ್ತಾ? ಈ ಟಾಯ್ಲೆಟ್, ಶೌಚಾಲಯವನ್ನ ಶುದ್ಧಿ ಮಾಡುವಂತವ್ರು ಅಂತ. So your leaders are toilet cleaners. ಹಾಗೆ ನಿಮ್ಮ ನಾಯಕರು ಕೂಡ ಈ ತರದ ಕೆಲಸ ಮಾಡ್ತಾರೆ. They will not hesitate to clean the toilet. I know that. ನನಗೆ ಗೊತ್ತಿದೆ, ಅವರು ಈ ಶೌಚಾಲಯಗಳನ್ನ ಶುದ್ಧಿ ಮಾಡೋದಕ್ಕೆ ಹೇಸಿಗೆ ಪಡೋದಿಲ್ಲ ಅವರು. But they clean so many of your lives which are like toilets. ನಿಮ್ಮ ಜೀವಿತದಲ್ಲಿ ಬರುವಂತ ಈ ಒಂದು ಶೌಚಾಲಯದ ತರ ಈ ಸಮಸ್ಯೆಗಳು ಬರುವಾಗ ಅದನ್ನ ಶುದ್ಧಿ ಮಾಡ್ತಾರಲ್ಲ, ಅದು ಆ ತರದ ಕೆಲಸಗಳನ್ನ That ಮಾಡ್ತಾರೆ. is a little higher promotion than the actual toilet cleaning. ಅಲ್ಲಿ ಇರುವಂತ ಆ ಟಾಯ್ಲೆಟ್ ಕ್ಲೀನ್ ಮಾಡೋದಕ್ಕಿಂತ ಇದು ಸ್ವಲ್ಪ ಉತ್ತಮವಾಗಿ ಕ್ಲೀನ್ ಮಾಡುವಂತದ್ದು So ಜನರ ಜೀವಿತದಲ್ಲಿ. remember, the elders in your midst are toilet cleaners. ನೀವು ನೆನ್ಪಿಟ್ಕೊಳ್ಳಿ, ನಿಮ್ಮ ಸಭೆಯಲ್ಲಿ ಇರುವಂತ ನಾಯಕರು ಮಾಡುವಂತ ಕೆಲಸ ಒಂದು ಶೌಚಾಲಯಗಳನ್ನ ಶುದ್ಧಿಪಡಿಸ್ದಂಗೆ. Or foot washers. ಇಲ್ಲ ಅಂದ್ರೆ ನಾವು ಅವ್ರ ಕಾಲುಗಳನ್ನ ತೊಳೆಯೋರು ಅಂತ ಹೇಳ್ಬೋದು. So extend your support to them ನಿಮ್ಮ ಬೆಂಬಲವನ್ನ ಅವರಿಗೆ ತೋರಿಸಿ and encourage them, pray for them. ಅವರಿಗಾಗಿ ಪ್ರಾರ್ಥಿಸಿರಿ ಮತ್ತು ಅವರಿಗಾಗಿ ಅವ್ರನ್ನ ಪ್ರೋತ್ಸಾಹಿಸಿರಿ. But if any of you sitting here disgruntled, ನೀವು ಯಾರಾದ್ರೂ ಅದರ ಬಗ್ಗೆ ಬೇಸರ ಮಾಡ್ಕೊಂಡು ಕುಂತ್ಕೊಂಡಿದ್ರೆ, oh, why I was not made facilitator. ಯಾಕೆ ನನಗೆ ಆ ಪದವಿಯನ್ನ ಕೊಟ್ಟಿಲ್ಲ ಅಥವಾ ಆ ಸ್ಥಾನವನ್ನ ಕೊಟ್ಟಿಲ್ಲ ಅಂತ ಅನ್ಕೊಳ್ಳೋದಾದ್ರೆ, It's not Brother Zach who appoints them. ಇವಾಗ ಸಹೋದರ ಜ್ಯಾಕ್ ಅವರು ಇವ್ರನ್ನ ನಿಯೋಜಿಸೋದಲ್ಲ. It is the Lord who appoints. ದೇವರು ಅವರಿಗೆ ಇರುವಂತ ಕೃಪೆಯ ತಕ್ಕ ಮಟ್ಟದಾಗಿ ದೇವರು ಅದನ್ನ ನಿಯೋಜಿಸ್ತಾರೆ. And we are not interested in making our church big. ನಾವು ಈ ಸಭೆಯಲ್ಲಿ ಬಹಳ ಜನ ಬರಬೇಕು, ದೊಡ್ಡದಾಗ್ಬೇಕು, ಆ ತರದ ಒಂದು ಗುರಿ ಇಟ್ಕೊಂಡಿಲ್ಲ ನಾವು. We are interested in the quality, not the quantity. ನಾವು ಅದರ ಗುಣಮಟ್ಟ, ಸಭೆಯ ಗುಣಮಟ್ಟದ ಬಗ್ಗೆ ಕಾಳಜಿ ವಹಿಸ್ತೀವಿ ಹೊರತು
ಸಭೆಯ ಗಾತ್ರದಲ್ಲಿ ನಾವು ಕಾಳಜಿ ವಹಿಸುವುದಿಲ್ಲ. And if any of you is offended about that, ಯಾರಿಗಾದ್ರೂ ಈ ವಿಷಯದಲ್ಲಿ ಬೇಸರ ಆದ್ರೆ, and you don't have confidence in them, ನಿಮಗೆ ಅವರಲ್ಲಿ ಭರವಸೆ ಇಲ್ಲ ಅಂದ್ರೆ, in Brother Lucas and in Brother Venugopal, ಸಹೋದರ ಲೂಕಾಸ್ ಮತ್ತು ಸಹೋದರ ವೇಣುಗೋಪಾಲ್ ಮೇಲೆ, there are so many other churches you can go and join them. ಹುಲ್ಗಿನಲ್ಲಿ ಬೇರೆ ಇತರ ಸಭೆಗಳಿದೆ, ಅಲ್ಲಿ ಹೋಗಿ ಸೇರ್ಕೊಳ್ಬಹುದು. Don't sit here criticizing them. ಇಲ್ಲಿ ಕುಂತ್ಕೊಂಡು ಅವ್ರನ್ನ ಖಂಡಿಸ್ತಾ ಇರಬೇಡಿ. Don't join your hands with the devil who is an accuser of the brethren. ಸಹೋದರರನ್ನ ಯಾವಾಗಲೂ ನಿಂದಿಸುವವನು ಅಥವಾ ಅವರ ಬಗ್ಗೆ ಗೊಣಗುಟ್ಟುವವನು ಸೈತಾನನು, ಅವನ ಜೊತೆ ಕೈ ಸೇರಿಸಬೇಡಿ. You see, seniority counts in government services. ಈ ಸೀನಿಯಾರಿಟಿ ಅನ್ನೋ ಅಂತದ್ದು ಬರೋದು ಈ ಸರ್ಕಾರಿ ಕೆಲಸದಲ್ಲಿ ಇರೋರ್ಗೆ ಮಾತ್ರ. If you are in government service, automatically you get promotions. ಈ ಸರ್ಕಾರಿ ಕೆಲಸದಲ್ಲಿ ಹಾಗೆ ಬಹಳ ವರ್ಷ ಕೆಲಸ ಮಾಡಿದವ್ರಿಗೆ ಅವ್ರಿಗೆಲ್ಲ ಪ್ರಮೋಷನ್ ಅಥವಾ ಇದು ಹುದ್ದೆ ಹೆಚ್ಚಾಗುತ್ತೆ. But in the church, it is not like that. ಆದ್ರೆ ಸಭೆಯಲ್ಲಿ ಹಾಗಿರೋದಿಲ್ಲ. Church is not a democracy. ಆದ್ರೆ ಸಭೆ ಅನ್ನೋದು ಒಂದು ಪ್ರಜಾಪ್ರಭುತ್ವ ಅಲ್ಲ. It is the Lord who is building his church, not man. ಕರ್ತನು ಈ ಸಭೆಗಳನ್ನ ಕಟ್ಟುವಾತನು, ಮನುಷ್ಯರಲ್ಲ. So if you think you are the senior most person in the church and that you should have been appointed, I'm sorry to say that's not God's way. ನೀವು ಸಭೆಯಲ್ಲಿ ಬಹಳ ಸೀನಿಯರ್ ಆಗಿ ಬಹಳ ವರ್ಷಗಳಿಂದ ನಾನು ಇದ್ದೀನಿ, ನನಗೆ ಈ ಸ್ಥಾನವನ್ನ ಕೊಡಬೇಕು ಅಂದ್ರೆ ಅದು ತಪ್ಪದು, ಅದು ತಪ್ಪಾದ ಯೋಚನೆ. I tell you, even in Bangalore CFC, there are people right from the beginning when the church started meeting in Brother Zach's house in 1975. ಇಲ್ಲಿ ಬೆಂಗಳೂರು ಸಭೆಯಲ್ಲಿ ಕೂಡ ನೋಡೋದಾದ್ರೆ ಕೆಲವರು 1975 ಪ್ರಾರಂಭದಿಂದ 46 ವರ್ಷದಿಂದ ಕುಳಿತುಕೋರು ಇದ್ದಾರೆ. Some of them are there still. ಕೆಲವರು ಇನ್ನೂ ಇದ್ದಾರೆ ಅಲ್ಲಿ. They are still like babies. ಆದ್ರೆ ಅವ್ರು ಇನ್ನೂ ಚಿಕ್ಕ ಮಕ್ಕಳಂತಿದ್ದಾರೆ. But some people came maybe 20-30 years later. ಕೆಲವರು 20 ವರ್ಷ 25-30 ವರ್ಷದಲ್ಲಿ ಬಂದಿದ್ದವರು ಇದ್ದಾರೆ. But God bore witness about their personal life. ಅವರ ವೈಯಕ್ತಿಕ ಜೀವಿತದ ಬಗ್ಗೆ ದೇವರು ಸಾಕ್ಷಿ ಕೊಟ್ಟಿದ್ದಾರೆ. And God lifted them up and made them elders today. ದೇವರು ಅವರನ್ನ ಮೇಲೆ ಎತ್ತಿ ದೇವರು ಅವರನ್ನ ನಾಯಕರನ್ನಾಗಿ And those senior brothers are still sitting there. ಆದ್ರೆ ಬಹಳ ವರ್ಷದಿಂದ ಇರುವಂತ ಸಹೋದರರು ಇನ್ನೂ ಕುಳಿತುಕೊಂಡಿದ್ದಾರೆ ಅಲ್ಲಿ It ಮಕ್ಕಳಾಗಿ. is not the seniority in the church that counts. ಸಭೆಯಲ್ಲಿ ಬಹಳ ವರ್ಷದಿಂದ ನಾವು ಇದ್ದೀವಿ ಅನ್ನೋದು ಅದಕ್ಕೆ ಲೆಕ್ಕಕ್ಕೆ ಬರೋದಿಲ್ಲ. It is whether the Lord is bearing witness of your life. ಮುಖ್ಯ ಏನಂದ್ರೆ ದೇವರು ನಿಮ್ಮ ಜೀವಿತಕ್ಕೆ ಸಾಕ್ಷಿ ಕೊಡ್ತಾ ಇದ್ದಾರಾ. Seek to live before God's face. ಹಾಗೆ ದೇವರ ಮುಖದ ಮುಂದೆ ಜೀವಿಸ್ಲಿಕ್ಕೆ ಸಿದ್ಧರಾಗಿ. Let him bear witness of you. ದೇವರು ನಿಮಗೆ ಆ ಸಾಕ್ಷಿಯನ್ನು ಕೊಡುವಾತನಾಗಿ. And when you humble yourself, ನಿಮ್ಮನ್ನ ನೀವು ತಗ್ಗಿಸ್ಕೊಂಡ್ರೆ God will lift you. ದೇವರು ನಿಮ್ಮನ್ನ ಮೇಲೆ, if you lift yourself up, ನಿಮ್ಮನ್ನ ನೀವು ಮೇಲೆ ಎತ್ತೋದಾದ್ರೆ God will humble you. ದೇವರು ನಿಮ್ಮನ್ನ ತಗ್ಗಿಸ್ತಾರೆ. And that is a punishment. ಅದು ಒಂದು ಶಿಕ್ಷೆಯಾಗಿರುತ್ತೆ. And that is humiliation. ಅದು ಒಂದು ಹೀನ ಸ್ಥಿತಿ ಆಗಿರುತ್ತೆ. And God honors those who honor him. ದೇವರು ಯಾರನ್ನ ಘನಪಡಿಸ್ತಾರೆ ಅಂದ್ರೆ ತನ್ನನ್ನ ಯಾರು ಘನಪಡಿಸ್ತಾರೋ ಅವ್ರನ್ನ ಘನಪಡಿಸ್ತಾರೆ. And the word of God says that the Lord lives with a broken and a contrite heart. ದೇವರು ಯಾರ ಜೊತೆಲಿ ಇರ್ತಾರೆ ಅಂದ್ರೆ ಮುರಿದ ಹೃದಯ ಮತ್ತು ದೀನ ಹೃದಯ ಇರೋರ ಜೊತೆ ಮಾತ್ರ ಇರ್ತಾರೆ. Seek to be a broken man, a humble person, humble sister, broken sister all your life. ಹಾಗಿರೋದ್ರಿಂದ ಯಾವಾಗ್ಲೂ ನಾವು ಮುರಿದ ಮನಸ್ಸುಳ್ಳ ಸಹೋದರ ಸಹೋದರಿ ಅಥವಾ ದೀನ ಸಹೋದರ ಸಹೋದರಿಯರಾಗಿ ದೇವರ ಮುಂದೆ ಇರೋದನ್ನ ಕಲ್ತ್ಕೊಳ್ಬೇಕು. And the Lord will lift you. ದೇವರು ಆವಾಗ ನಿಮ್ಮನ್ನ ಮೇಲೆತ್ತುತ್ತಾರೆ. And when the Lord lifts you, nobody can push you down. ಯಾವಾಗ ದೇವರು ಮೇಲೆತ್ತುತ್ತಾರೆ ಬೇರೆ ಯಾರು ನಿಮ್ಮನ್ನ ಕೆಳಗಡೆ ತಳ್ಳಲಿಕ್ಕೆ ಸಾಧ್ಯವಿಲ್ಲ. Yeah, this is what I wanted to convey, and probably we'll sing a song, then afterwards we'll hear Brother John Pereira. ಇದೇ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಟ್ಟೆ. ಇವಾಗ ಒಂದು ಹಾಡು ಹಾಡೋಣ, ನಂತರ ನಾನು ದೇವರ ವಾಕ್ಯನ ಹಂಚ್ಕೊಳ್ತೀನಿ. ದೇವರು ಸಭೆಯನ್ನ ಪ್ರೀತಿಸ್ತಾರೆ, ಮುಖ್ಯವಾಗಿ ಹುಲ್ಗಿ ಸಭೆಯನ್ನ ದೇವರು ಪ್ರೀತಿಸ್ತಾರೆ. ನಮ್ಗೆ ಬಹಳಷ್ಟು ಇಮೇಲ್ಗಳು CFC ಆಫೀಸ್ಗೆ
ಪತ್ರಗಳು ಅಂದ್ರೆ ಇಮೇಲ್ಗಳು ಬರುತ್ತೆ. ಅದರಲ್ಲಿ ಅವ್ರು ಹೇಳ್ತಾರೆ ಆಫ್ರಿಕಾದಲ್ಲಿ ಬಹಳ ದೇಶಗಳಿಂದ, ನೈಜೀರಿಯಾ, ಕೆನ್ಯಾ, ಸಹೋದರ ನಿಮ್ ಮೆಸೇಜ್ಗಳು ನಾವು ಕೇಳ್ತಾ ಇದ್ದೀವಿ. ನಮ್ಗೆ ಬಹಳ ಸಂತೋಷ ಆಗುತ್ತೆ, ಬಹಳ ಪ್ರೋತ್ಸಾಹ ಆಗುತ್ತೆ. ಆದ್ರೆ ನಿಮ್ ಸಭೆ ಯಾವ್ದಾದ್ರು ಇದ್ರೆ ಇಲ್ಲಿ ಹೇಳಿ, ಇಡೀ ದೇಶದಲ್ಲಿ ನಾವು ಎಲ್ ಬೇಕಾದ್ರೂ ಹೋಗಿ ನಾವು ಕೇಳ್ತೀವಿ. ಇನ್ನು ಕೆಲವರು ಹೇಳ್ತಾರೆ ನಾವು ಬೆಂಗಳೂರು ಕೂಡ ಬಂದ್ಬಿಡ್ತೀವಿ ಅಂತ ಹೇಳ್ತಾರೆ. ಅದೆಲ್ಲ ಪ್ರಾಯೋಗಿಕವಾಗಿ ಸಾಧ್ಯ ಇಲ್ಲ. ಯುರೋಪ್ ನಲ್ಲಿ ಬಹಳ ದೇಶಗಳಲ್ಲಿ ಕೂಡ ನಮ್ಗೆ ಮೆಸೇಜ್ಗಳು ಬರುತ್ತೆ. ನಾವು ಬರ್ಲಿಕ್ಕೆ ತಯಾರಿದ್ದೀವಿ, ಅಥವಾ ಸಭೆಗಳು ಯಾರಾದ್ರೂ ಯಾವ್ದಾದ್ರು ಇದ್ರೆ ತೋರಿಸಿ. ಇವನ್ ಅಮೆರಿಕದಲ್ಲಿ ಕೂಡ, ಇವನ್ ಉತ್ತರ ಭಾರತದಲ್ಲಿ ಕೂಡ ಬಹಳಷ್ಟು ಜನ ಕೇಳ್ತಾರೆ. ಆದ್ರೆ ಮುಖ್ಯ ಒಂದು ಸಭೆ ಅಂದ್ರೆ ಎಲ್ಲಿ ಪ್ರಾರಂಭ ಆಗುತ್ತೆ? ಯೋಹಾನ 12ರಲ್ಲಿ ಯೇಸು ಸ್ವಾಮಿ ಹೇಳಿದ್ರು, ಒಂದು ಗೋಧಿ ಕಾಳು ಭೂಮಿಯಲ್ಲಿ ಬಿದ್ದು ಸಾಯದ ಹೊರತು ಅಲ್ಲಿ ಫಲ ಬರಲಾರದು ಅಂತ. ಸೊ ಹಾಗೆ ಒಬ್ಬ ನಾಯಕನು ಇಲ್ಲದೇನೆ ಒಂದು ಸಭೆಯನ್ನ ಯೇಸು ಸ್ವಾಮಿ ಕಟ್ಲಿಕ್ಕೆ ಆಗಲ್ಲ. ಒಂದು ಕುಟುಂಬದಲ್ಲಿ ಕೂಡ ಸಭೆ ಯೇಸು ಸ್ವಾಮಿ ಕಟ್ತಾರೆ. ಹೇಗೆ ಕಟ್ತಾರೆ ಅಂದ್ರೆ, ಒಬ್ಬ ಮನೆಯ ಯಜಮಾನ್, ಒಬ್ಬ ಸಹೋದರ ತಾನು ಬಿದ್ದು ಸಾಯ್ಲಿಕ್ಕೆ ತಯಾರಿದ್ರೆ, ಶಿಷ್ಯನಾಗಿರ್ಲಿಕ್ಕೆ ತಯಾರಿದ್ರೆ, ಮತ್ತೆ ಹೆಂಡತಿ ಕೂಡ ಭೂಮಿಯಲ್ಲಿ ಬಿದ್ದು ಸತ್ತು ಶಿಷ್ಯಳಾಗ್ಲಿಕ್ಕೆ ತಯಾರಿದ್ರೆ, ಮತ್ತೆ ಅವರಿಬ್ರು ಒಂದು ಅರ್ಥಪೂರ್ಣ ಜೀವಿತ ದೇವರಿಗಾಗಿ ಜೀವಿಸ್ಲಿಕ್ಕೆ ತಯಾರಿದ್ರೆ, ಅವಾಗ ಅವರಿಬ್ಬರಲ್ಲಿ ಐಕ್ಯತೆ ಬರುತ್ತೆ. ಅಲ್ಲೇ ಆ ಸಭೆ ನಾಯಕನು ಯಾರು? ಗಂಡನು ನಾಯಕನಾಗ್ತಾನೆ, ಹೆಂಡತಿ ಸಹಾಯಕಳಾಗ್ತಾಳೆ. ಅವರಿಬ್ಬರ ಮಧ್ಯೆ ಯೇಸು ಸ್ವಾಮಿ ಇರ್ತಾರೆ. ಮತ್ತೆ 16ರಲ್ಲಿ ಹೇಳಿದ್ರು ಯೇಸು ಸ್ವಾಮಿ. ಆದ್ರೆ ಬಹಳ ಸಂತೋಷದ ವಿಷಯ ಏನಂದ್ರೆ, ಇಲ್ಲಿ ಹುಲ್ಗಿನಲ್ಲಿ ಬಹಳ ವರ್ಷಗಳಿಂದ ದೇವರು ನಾಯಕರನ್ನ ಕೊಟ್ಕೊಂಡು ಮತ್ತೆ ಆತ್ಮೀಕ ನಾಯಕರನ್ನ ಕಳಿಸಿ, ಸಭೆ ಅಂದ್ರೆ ಇದು ಬಿಲ್ಡಿಂಗ್ ಅಲ್ಲ. ಬಿಲ್ಡಿಂಗ್ ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಮತ್ತೆ ಕಡೆದಾಗಿ ಯೇಸು ಸ್ವಾಮಿ ಬಂದಾಗ ಈ ಬಿಲ್ಡಿಂಗ್ ನಾವು ತಗೊಂಡು ಹೋಗೋದಿಲ್ಲ. ಈ ಬಿಲ್ಡಿಂಗ್ ಇಲ್ಲೇ ಬಿಟ್ಟು ಹೋಗ್ತೀವಿ, ಎಲ್ಲ ನಾಶ ಆಗುತ್ತೆ. ಆದ್ರೆ ಏನು ಉಳ್ಕೊಳುತ್ತೆ? ಯಾರು ಯೇಸು ಸ್ವಾಮಿಯ ಶಿಷ್ಯರಾಗಿದ್ರೆ ಅವ್ರು ಮಾತ್ರ ಉಳ್ಕೊಳ್ಳುವಂಥದ್ದು. ಅಷ್ಟೇ. ಈ ದೇವರಿಗೆ ಆಸಕ್ತಿ ಇರುವಂತದ್ದು ಯಾರ ಮೇಲೆ? ಇಲ್ಲಿ ಇದ್ದು ಯಾರೋ ನಾಯಕತ್ವ ಮಾಡಿದ್ರು, ಅದು ಮಾಡಿದ್ರು, ಇದು ಮಾಡಿದ್ರು, ಅವ್ರ ಮೇಲಲ್ಲ. ಆದ್ರೆ ಪ್ರತಿಯೊಬ್ಬ ವೈಯಕ್ತಿಕ ವ್ಯಕ್ತಿ, ಸಹೋದರಿ ಆಗಿರ್ಬೋದು, ಸಹೋದರ ಆಗಿರ್ಬೋದು, ಶಿಷ್ಯನಾಗಿದ್ರೆ ಅಲ್ಲಿ ಪವಿತ್ರಾತ್ಮನ ಕಾರ್ಯವಿದ್ರೆ, ಪವಿತ್ರಾತ್ಮನ ಪ್ಲೆಡ್ಜ್ ಅಂತ ಹೇಳುತ್ತೆ, ನೀವು ಮೇಲೆ ಸಂಚಕಾರವಾಗಿ ದೇವರು ಕೊಟ್ಟಿದ್ರೆ, ಪವಿತ್ರಾತ್ಮನು ನಿಮ್ಮ ಒಳಗಡೆಯಿಂದ ಕೆಲಸ ಮಾಡಿ ನಿಮ್ಮನ್ನ ಮಾರ್ಪಾಟು ಮಾಡ್ತಾ ಇದ್ರೆ ಪ್ರತಿ ದಿವಸ, ಅವಾಗ ನಿಮ್ಮ ಮೇಲೆ, ಇವಾಗ ಪವಿತ್ರಾತ್ಮನು ನಿಮ್ಮ ಮೇಲೆ ಬರೋದು ಅಂದ್ರೆ ದೇವರು ಒಂದು ಸಂಚಕಾರ ಅಥವಾ ಒಂದು ಅಡ್ವಾನ್ಸ್ ಕೊಟ್ಟಂಗೆ. ಮನೆಗೆ ಅಡ್ವಾನ್ಸ್ ಕೊಡ್ತಿರಲ್ಲ, ಮನೆಗೆ ಅಡ್ವಾನ್ಸ್ ಕೊಟ್ಟಾಗ ನೀವು ಈ ಮನೆ ನಮ್ದು, ನಾವು ಇರ್ತೀವಿ ಇಲ್ಲಿ ಅಂತ ಅಡ್ವಾನ್ಸ್ ಕೊಟ್ಬಿಟ್ಟು ಇಟ್ಕೊಂತೀರಲ್ಲ. ಅಡ್ವಾನ್ಸ್ ಕೊಟ್ಟು ಮನೇಲಿದ್ದು ಮನೆ ತುಂಬಾ ಖುಷಿ ಆದ್ರೆ, ನಿಮ್ಗೆ ಹಣ ಸೌಕರ್ಯ ಸಿಕ್ಕಿದ್ರೆ, ಹಣ ಸಾಕಷ್ಟು ಸಿಕ್ಕಿದ್ರೆ, ನಾಳೆ ದಿವಸ ಆ ಮನೆನ ಕೊಂಡುಕೊಳ್ಳಬಹುದು. ಹಾಗೆ ಪವಿತ್ರಾತ್ಮನ ನಮ್ಮಲ್ಲಿ ಬಂದು ಪವಿತ್ರಾತ್ಮನ ಕಾರ್ಯ ನಡೆಸಿ ಕಾರ್ಯ ಮುಂದುವರಿಸೋದಾದ್ರೆ ದೇವರಿಗೆ ಸಂತೋಷವಾಗಿ ನಮ್ಮನ್ನ ಕಡೆಯಲ್ಲಿ ತೆಗೆದುಕೊಂಡು ಹೋಗ್ತಾರೆ. ಆದ್ರೆ ನಾವು ನಂಬಿಗಸ್ತರಾಗಿರ್ಬೇಕು. ಸಹೋದರರು ಹೇಳ್ತಾ ಇದ್ರು ಹಿಂಸೆ ಬರ್ಬೋದು, ಅದೆಲ್ಲ ಬಹಳ ಸಾಧಾರಣವಾದ ವಿಷಯ. ಇವಾಗ ಸಹೋದರರು ಮಕ್ಕಳ ಬಗ್ಗೆ ಹೇಳ್ತಾ ಇದ್ರು, ಶಾಲೆಗೆ ಹೋದ್ರೆ ನಾವೇನು ಬೇಸರ ಮಾಡ್ಕೊಂತೀವ? ಅಯ್ಯೋ, ಶಾಲೆಗೆ ಬುಕ್ಸ್ ಎತ್ಕೊಂಡು ಹೋಗ್ತಾರೆ, ಅಷ್ಟೊಂದು ಭಾರ ಎತ್ಕೊಂಡು ಹೋಗ್ತಾರೆ, ಟೀಚರ್ ಅವ್ರನ್ನ ಬೈತಾರೆ, ಓದೋದು ಕಷ್ಟ, ಬರೆಯೋದು ಕಷ್ಟ, ಎಷ್ಟೊತ್ತು ಬರಿಬೇಕು. ಇಲ್ಲ, ನಾವು ಅದ್ರ ಬಗ್ಗೆ ಸಂತೋಷ ಪಡ್ತೀವಿ. ಇನ್ನು ಮಕ್ಕಳು ಮಾಡ್ದಂಗೆ ಇನ್ನೂ ಸಂತೋಷ ಪಡ್ತೀವಿ. ಯಾಕೆಂದ್ರೆ ಮುಂದೆ ಒಂದು ದಿವಸ ಒಳ್ಳೆ ಜೀವಿತ ಸಿಗುತ್ತವೆ. ಹಾಗೆ ಕ್ರಿಸ್ತ ಜೀವಿತದಲ್ಲೂ ಹಾಗೇನೆ. ನಾವು ಎಲ್ಲ ಪ್ರಯಾಸ ಅಂತ ಹೇಳ್ತೀವಲ್ಲ, ಅದು ಪ್ರಯಾಸ ಅನ್ನೋದಕ್ಕಿಂತ ಶಿಕ್ಷಣ ಅಂತ ಸಹೋದರ ಹೇಳ್ದಂಗೆ. ಪ್ರಯಾಸ ಅಂತ ಹೇಳಬಾರ್ದು. ಈ ಹಿಂಸೆ ಅಂದ್ರೆ ಪ್ರಯಾಸನ ಇಲ್ಲ, ಅದೊಂದು ಶಿಕ್ಷಣ. ಆಮೇಲೆ ಏನು ಇಷ್ಟು ವರ್ಷ ತಿರ್ಕೊಂಡ್ಬಿಟ್ರು, ಅಷ್ಟು ವರ್ಷ ತಿರ್ಕೊಂಡ್ಬಿಟ್ರು, ಇಲ್ಲ. ಯೇಸು ಸ್ವಾಮಿ ಎಷ್ಟು ವರ್ಷ ಬದುಕಿದ್ರು? 33.5 ವರ್ಷ. ಬಹಳ ಚಿಕ್ಕ ವಯಸ್ಸಲ್ಲ? ಯಾರು 33 ವರ್ಷ ಕೈ ಎತ್ತಿ. 33 ವರ್ಷ ಬಹಳ ಕಡಿಮೆ. 33 ವರ್ಷ ಕೆಲವ್ರಿಗೆ ಮದುವೆನೇ ಆಗಿರಲ್ಲ. ಯೇಸು ಸ್ವಾಮಿಗೆ ಮದುವೆ ಆಗ್ಲಿಲ್ಲ.
ಸೊ ಅದೆಲ್ಲ ನಾವು ಮಾನವೀಯವಾಗಿ ಯೋಚನೆ ಮಾಡುವಂತದ್ದು. ಓ ಹೀಗಿರ್ಬೇಕು, ಹಾಗಿರ್ಬೇಕು, ಮನೆ ಕಟ್ಟಬೇಕು, ಒಳ್ಳೆ ಕೆಲಸ ಇರ್ಬೇಕು, ಪರ್ಮನೆಂಟ್ ಕೆಲಸ. ಏನ್ ಪರ್ಮನೆಂಟ್ ಕೆಲಸ? ಯಾವ್ದು ಪರ್ಮನೆಂಟ್ ಇಲ್ಲ, ಮನುಷ್ಯನೇ ಪರ್ಮನೆಂಟ್ ಇಲ್ಲ, ಕೆಲಸ ಎಂತ ಪರ್ಮನೆಂಟ್? ಅದೆಲ್ಲ ಮಾನವೀಯವಾಗಿ ಯೋಚನೆ ಮಾಡಿ. ಇವತ್ತು ನಮ್ಮ ಜೊತೆ ದೇವ್ರಿದ್ದಾರ, ಪವಿತ್ರಾತ್ಮ ನನ್ನ ಜೊತೆ ಇದ್ರೆ ಮಾತ್ರ ಅದೇ ಮುಖ್ಯ. ಅವ್ರಿಗೆ ಸಂತೋಷ ಆಯ್ತಾ? 2 ಕೊರಿಂಥ 4:4 ಏನ್ ಹೇಳುತ್ತೆ? ಈ ಲೋಕದ ಒಡೆಯನು ಯಾರು? ಸೈತಾನನು. ಅವನ್ ಏನ್ ಮಾಡ್ತಾನೆ? ಅವನ ಕೆಲಸ ಏನು? ಎಲ್ಲರನ್ನ ಕುರುಡ್ರನ್ನ ಮಾಡುವುದು. ನಿಮಗೆ ಹಣ ದೊಡ್ಡದಾಗಿ ಕಾಣಿಸಿದ್ರೆ ಅಷ್ಟು ಕುರುಡ್ರಾಗಿದ್ದೀರಾ ಅಂತ ಅರ್ಥ. ನಿಮ್ಗೆ ಬಿಲ್ಡಿಂಗ್ ದೊಡ್ಡದಾಗಿ ಬಹಳ ಸುಂದರವಾಗಿ ಕಾಣಿಸಿದ್ರೆ ಅಷ್ಟು ಕುರುಡ್ರಾಗಿದ್ದೀವಿ ಅಂತ ಅರ್ಥ. ನಮ್ಗೆ ಒಂದು ಪದವಿ ಅಥವಾ ಏನೋ ಒಂದು ಜವಾಬ್ದಾರಿ, ನನಗೆ ಗೌರ್ಮೆಂಟ್ ಕೆಲಸ ಇದೆ, ಅದ್ರ ಬಗ್ಗೆ ಸಂತೋಷ ಪಡೋದಾದ್ರೆ, ಎಷ್ಟೋ ದೇವ್ರ ಸೇವಕರು ಇದೆಲ್ಲ ಬಿಸಾಕ್ಬಿಟ್ಟು ಹೋಗಿದ್ದಾರೆ. ಅಂದ್ರೆ ದೇವ್ರಿಗೋಸ್ಕರ ನಿಂತಿದ್ದಾರೆ, ಅದಕ್ಕಾಗಿ ತಲೆ ಬಗ್ಸಿಲ್ಲ. ಇವಾಗ ಅಬೇದ್ನೆಗೋ 3 ಜನ ದಾನಿಯಲ್ ಸಹೋದರರು, ಫ್ರೆಂಡ್ಸ್, ಅವ್ರು ಏನ್ ಮಾಡಿದ್ರು? ಅವ್ರು ತಲೆ ಬಗ್ಗಿಸ್ಲಿಲ್ಲ. ದಾನಿಯಲ್ನೇ ಆಗ್ಲಿ, ಅವನ್ ತಲೆ ಬಗ್ಸಿಲ್ಲ. ಅವನೇನ್ ಭಯ ಪಟ್ಕೊಂಡು, ರಾಜನಿಗೆ ಭಯ ಪಟ್ಕೊಂಡು ನಾನು ಪ್ರಾರ್ಥನೆ ಮಾಡೋದಿಲ್ಲ ಅಂತ ಹೇಳಿಲ್ಲ. ಇದರಿಂದ ನಾವು ಏನ್ ನೋಡ್ತೀವಿ? ಯೋಸೇಫನ ವಿಷಯನೇ ನೋಡಿ. ಯೋಸೇಫ ಎಷ್ಟು ಒಳ್ಳೆ ಸಾಕ್ಷಿ, ಮೋಶೆ ಎಷ್ಟು ಒಳ್ಳೆ ಸಾಕ್ಷಿ. ಅವನು ದೇವ್ರ ಜನರ ಜೊತೆ ಕಷ್ಟಪಡೋದೇ ನನಗೆ ಉತ್ತಮ, ಈ ಆಸ್ಥಾನದಲ್ಲಿ ಇದ್ಕೊಂಡು ಎಲ್ಲ ಐಶ್ವರ್ಯಗಳನ್ನ ಅನುಭವಿಸೋದಕ್ಕಿಂತ. ಇಬ್ರಿಯ 11ರಲ್ಲಿ ನಾವು ಓದ್ತೀವಿ. ಏನಕ್ಕೆ ಅದನ್ನೆಲ್ಲ ಬಿಸಾಕ್ಬಿಟ್ರು? ಇದೆಲ್ಲ ಮುಖ್ಯ ಅಲ್ಲ. ಏನ್ ಮುಖ್ಯ? ನಮ್ಗೆ ಮುಖ್ಯ ದೇವರು ನಮ್ ಜೊತೆ ಇರ್ತಾರ. ಯೋಸೇಫನ ಬಗ್ಗೆನೇ ಯೋಚನೆ ಮಾಡಿ. ಯೋಸೇಫನ ದಾನ ಸಹೋದರರೇ ಬಿಟ್ಬಿಟ್ರು, ಹಿಡ್ಕೊಟ್ರು, ಮಾರ್ಬಿಟ್ರು. ಒಂದ್ ಕಡೆ ದಾಸನಾಗಿ ಕೆಲಸ ಮಾಡ್ತಾ ಇರ್ತಾನೆ, ಅಲ್ಲಿ ಕೂಡ ಮೋಸ ಮಾಡ್ತಾರೆ. ಮೋಸ ಆಗುತ್ತೆ, ತಪ್ಪು ದೂಷಣೆ ಹಾಕಿ ಅವ್ರನ್ನ ಅರೆಸ್ಟ್ ಮಾಡ್ತಾರೆ, ಜೈಲಿನಲ್ಲಿ ಇರ್ತಾರೆ. ಇದು ಯಾಕೆ? ಓ ದೇವ್ರೇ ಪಾಪ ನಂಬಿಗಸ್ತನಾಗಿದ್ದ, ಕಷ್ಟಪಟ್ಟು ಇಲ್ಲ ಇಲ್ಲ ಇಲ್ಲ, ಏನು ಇಲ್ಲ. ದೇವ್ರು ಅದನ್ನ ನೋಡಿ ಸಂತೋಷ ಪಡ್ತಾರೆ. ಹೇಗೆ? ದೇವ್ರಿಗೆ ಏನ್ ಬೇಕು? ಏನಕ್ಕಾಗಿ ದೇವ್ರು ನನ್ನನ್ನ ಇಲ್ಲಿ ಇಟ್ಟಿದ್ದಾರೆ? ಯಾರಾದ್ರೂ ಹೇಳ್ತೀರಾ? ಯಾಕೆ ಇಟ್ಟಿದ್ದಾರೆ ದೇವ್ರು? ಇಲ್ಲಿ ಸೈತಾನನ ನಾವು ಅಧಿಪತಿ ಯಾರು? ಲೋಕದ ಅಧಿಪತಿ ಸೈತಾನ. ಹಾಗಿದ್ರೆ ಈ ಲೋಕದಲ್ಲಿ ಯಾಕಿದ್ದೀವಿ ನಾವು? ಯಾರಾದ್ರೂ ಹೇಳ್ತೀರಾ? ಓಕೆ, ಆ ವಚನ ನೋಡೋಣ. ಅಪೊಸ್ತಲ ಕೃತ್ಯ 1ನೇ ಅಧ್ಯಾಯ 8ನೇ ವಚನ. ಆದ್ರೆ 7ನೇ ವಚನ ಓದ್ಕೊಳ್ಳೋಣ. ತಂದೆಯು ಸ್ವಂತ ಅಧಿಕಾರದಲ್ಲಿಟ್ಟುಕೊಂಡಿರುವ ಕಾಲಗಳನ್ನು, ಸಮಯಗಳನ್ನು ತಿಳಿಕೊಳ್ಳೋದು ನಮ್ಮ ಸಮಯವಲ್ಲ. ದೇವರು ಅದೆಲ್ಲ ಡಿಸೈಡ್ ಮಾಡ್ಕೊಂತಾರೆ. ಅದಕ್ಕೂ ನಮಗೂ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ದೇವರು ಒಬ್ರಿಗೆ ಹೀಗ್ ಮಾಡ್ತಾರೆ. ನಾವು ಕೇಳ್ತಾ ಇದ್ದೇವೆ, ಯಾಕೊಬ್ಬನಿಗೆ ಕತ್ತರಿಸಲ್ಪಡ್ತು, ಪೇತ್ರ ಉಳ್ಕೊಂಡ್ಬಿಟ್ಟ. ಪೇತ್ರ ಸಂತೋಷ ಪಟ್ನ, ಓ ನಾನು ಉಳ್ಕೊಂಡ್ಬಿಟ್ಟೆ ಅಂತ ಅನ್ಬಿಟ್ಟು. ಇಲ್ಲ, ಅವನ್ ಗೊತ್ತು. ಪೇತ್ರನಿಗೆ ಯೇಸು ಸ್ವಾಮಿ ಏನೇ ಹೇಳಿದ್ರು. ಪೇತ್ರ ಕೇಳ್ತಾನೆ, ಓ ನಾನು ಕಷ್ಟಪಟ್ಟು ಸಾಯ್ತೀನ, ಆಗಿದ್ರೆ ಇವನು ಯೆಹೋವನನ ಬಗ್ಗೆ ಏನು ಅಂತ ಕೇಳಿದಾಗ ಯೇಸು ಸ್ವಾಮಿ ಏನ್ ಹೇಳಿದ್ರು? ಅದ್ರ ಬಗ್ಗೆ ನೀನ್ ತಲೆ ಕೆಡ್ಸ್ಕೊಂಡ್ಬೇಡ, ನಾನು ಬರೋವರೆಗೂ ಇಡ್ತೀನಿ, ನೀನ್ ಅದ್ರ ಬಗ್ಗೆ ಏನ್ ತಲೆ ಕೆಡ್ಸ್ಕೊಂತೀಯ? ಆತರ ಮಾತುಗಳನ್ನು ಕೇಳಿದ್ದ ಅವನಿಗೆ ಹಂಗೇನ್ ಸಂತೋಷ ಆಗ್ಲಿಲ್ಲ. ಈ ಲೋಕದಲ್ಲಿ ನಾವು ನಾಯಕನಾಗ್ತೀನಿ, ಅದಾಗ್ತೀನಿ, ಇದಾಗ್ತೀನಿ. ಇಲ್ಲ ಸ್ವಾಮಿ, ನಿನ್ ಚಿತ್ತದಲ್ಲಿ ಇರ್ತೀನಿ, ಅದೇ ಮುಖ್ಯ. ಏನ್ ಮುಖ್ಯ ಇಲ್ಲಿ? ಈ ವಚನ, ನೆಕ್ಸ್ಟ್ ವಚನ, 8ನೇ ವಚನ. ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲಾ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯಲ್ಲಿ ನನಗೆ ಸಾಕ್ಷಿಯಾಗಿರುವಿರಿ. ಅದು ಒಂದೇ ಉದ್ದೇಶ ಅಷ್ಟೆ. ಯೋಗ ಸಹೋದರ ಗಣೇಶ್ ಸಾಕ್ಷಿಯಾಗಿದ್ರು, ಬಹಳ ಒಳ್ಳೆ ಸಾಕ್ಷಿಯಾಗಿದ್ರು. ಬಟ್ ಅವರಿಂದ ಏನ್ ಕಲಿತೀವಿ ನಾವು? ಸಾಕ್ಷಿಯಾಗಿರ್ಬೇಕು ಅಂದ್ರೆ ಪವಿತ್ರಾತ್ಮನ ಶಕ್ತಿ ಇರ್ಬೇಕು. ಬಟ್ ನಾವು ಎಂತ ಸಾಕ್ಷಿಯಾಗಿದ್ದೀವಿ ಅದನ್ನ ಮಾತ್ರ ನಾವು ಪರೀಕ್ಷಿಸ್ಕೊಳ್ಬೇಕು. ನಾವು ಎಲ್ಲರೂ ಪ್ರತಿ ದಿವಸ ಸಹೋದರರು ಹೇಳ್ತಾ ಇದ್ರು, ನಾಳೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ನಿನ್ನೆ ಹೋಗ್ಬಿಡ್ತು, ಆದ್ರೆ ಇವತ್ತಿ ಮಾತ್ರ ಬಹಳ ಮುಖ್ಯವಾದದ್ದು. ಇವತ್ತು ನಾನು ಒಳ್ಳೆ ಸಾಕ್ಷಿಯಾಗಿರ್ಬೇಕು, ಅದೇ ಬಹಳ ಮುಖ್ಯವಾದದ್ದು. ಬೇರೆ ಏನು ಮುಖ್ಯ ಅಲ್ಲ. ನಾಳೆ ಬರುತ್ತೋ ಇಲ್ವೋ ಅದು ದೇವ್ರಿಗೆ ಬಿಟ್ಟಿದ್ದು. ನಾಳೆ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ನಾಳೆ ಕೊಡ್ಬೇಕು ಕೊಡ್ಬಾರ್ದು ಇದು ಇವತ್ ನೈಟ್ ಯೇಸು ಸ್ವಾಮಿ ಬಂದ್ಬಿಡ್ಬೋದು. ನಾಳೆ ಬಗ್ಗೆ ನಾವ್ ಯಾಕೆ ತಲೆ ಕೆಡಿಸ್ಕೊಳ್ಬೇಕು? ನಾಳೆ ಬಂದ್ರೆ ತಾನೇ ನಾವು ನೋಡ್ಕೊಳ್ಳೋದು. ಆದ್ರೆ ಇವತ್ತು ನಾವು ಏನ್ ಸಾಕ್ಷಿಗಳಾಗಿದ್ದೀವಿ,
ಯೇಸು ಸ್ವಾಮಿ ಬಗ್ಗೆ ಏನ್ ಸಾಕ್ಷಿ ಹೇಳಿದ್ರು ಯೇಸು ಸ್ವಾಮಿ? ಈತನು ನನ್ನ ಪ್ರಿಯ ಪುತ್ರನು, ನಾನು ಬಹಳವಾಗಿ ಮೆಚ್ಚಿದ್ದೇನೆ. ಏನ್ ಒಂದು ದಿವಸ ಹೇಳಿದ್ರು ಅಂತಲ್ಲ, ಅಷ್ಟು ದಿವಸದ ಜೀವಿತ ಪರೀಕ್ಷೆ ಮಾಡಿ ಪ್ರತಿ ದಿವಸನೂ ದೇವರು ಆ ಮಾತನ್ನು ಹೇಳಕ್ ಇಷ್ಟಪಟ್ರು ಯೇಸು ಸ್ವಾಮಿ ಬಗ್ಗೆ. ಹಾಗೆ ನಾವು ಪೌಲನ ಬಗ್ಗೆ ನಾವು ನೋಡ್ತೀವಿ, ಎಂತ ಒಳ್ಳೆ ಸಾಕ್ಷಿ. ಈ ತರ ಸಾಕ್ಷಿಗಳಾಗೋದೇ, ಅಂತ ಸಾಕ್ಷಿಗಳನ್ನ ಕಟ್ಟೋದೇ ನಮ್ಮ ಉದ್ದೇಶ. ಮತ್ತು ಸಭೆ ಇರೋದೇ ಅದಕ್ಕಾಗಿ. ಅಂತ ಸಾಕ್ಷಿಗಳಿರೋರು, ದೇವ್ರ ಜೊತೆ ಸಂಬಂಧ ಇರೋರು. ನಾವಿಲ್ಲ ಇವಾಗ ನಾಯಕರ ಬಗ್ಗೆ ಹೇಳಿದ, ನಾಯಕರು ಟಾಯ್ಲೆಟ್ ಕ್ಲೀನ್ ಮಾಡೋದು ಅಂದ್ರೆ ಏನು? ನಮ್ಮಲ್ಲಿ ಎಲ್ಲರೂ ಹೊಲಸಿಂದ ಬರ್ತೀವಿ. ನಾವೆಲ್ಲ ಪಾಪಿಗಳಾಗಿ ಇಲ್ಲಿ ಬಂದಿರೋದು. ಒಂದು ಆಸ್ಪತ್ರೆ ತರ ಇತ್ತು, ಇಲ್ಲಿ ಬಂದು ಇಲ್ಲೆಲ್ಲ ತೊಳ್ಕೊಳ್ಳೋದು. ಆಸ್ಪತ್ರೆಯಲ್ಲಿ ಹೋಗಿ ಇಲ್ಲಿ ಕೆಲಸ ಮಾಡೋರು ನೋಡಿ, ಬಹಳ ಗಲೀಜ್ ಕೆಲಸಗಳನ್ನ ಮಾಡ್ತಾರೆ, ತುಂಬಾ ಹೊಲಸು ಕೆಲಸಗಳು, ಗಾಯಗಳಿರುತ್ತೆ, ಏನೇನೋ ಅದೆಲ್ಲ ಶುದ್ಧಗೊಳಿಸಿ ಒಬ್ಬನ ಆರೋಗ್ಯವಂತನಾಗಿ ಮಾಡೋದು ಬಹಳ ಹೊಲಸು ಕೆಲಸ ಅದು. ಅದೇ ಕೆಲಸ ಇಲ್ಲಿ ಕೂಡ ಮಾಡುವಂತದ್ದು. ಆತ್ಮಗಳಲ್ಲಿ ಬೇಸರ, ಸ್ವಾರ್ಥ, ಅಹಂಕಾರ ಎಲ್ಲ ಹೊಲಸು. ಈ ಹೊಲಸನ್ನೆಲ್ಲ ಶುದ್ಧಿಪಡಿಸಿ ನಾವು ಎಲ್ಲರೂ ದೇವರಿಗೆ ಒಳ್ಳೆ ಸಾಕ್ಷಿಗಳಾಗಬೇಕು. ಅದು ಬಹಳ ಸುಲಭವಾದ ಕೆಲಸ ಅಲ್ಲ ಅದು. ಅದಕ್ಕಾಗಿ ಸಹೋದರ ಹೇಳಿದ್ರು ಅವ್ರಿಗಾಗಿ ಪ್ರಾರ್ಥನೆ ಮಾಡಿ ಅಂತ. ಹೊಲಸು ಕೆಲಸ ನಾನು ಹೇಳ್ತೀನಿ, ಯಾಕೆಂದ್ರೆ ಇದೇನೋ ಬಹಳ ಏನು ನಾನು ನಿಂತ್ಕೊಂಡ್ಬಿಟ್ಟು ಎಲ್ಲ ಹೇಳೋದು ಏನಲ್ಲ. ಇವಾಗ ನಾನು ನಿಂತ್ಕೊಂಡು ಏನೋ ಹೇಳ್ತಾ ಇದ್ದೀನಿ. ಯಾಕೋಬ 3ನೇ ಅಧ್ಯಾಯ 1ನೇ ವಚನ ಓದಿ ಏನ್ ಹೇಳುತ್ತೆ. ಬಹಳ ಸಾಧಾರಣವಾದ ವಿಷಯ ಅಲ್ಲ. ಎಲ್ಲರೂ ಪ್ರಸಂಗಿಗಳಾಗಕ್ಕೆ ಹೋಗ್ಬೇಡಿ, ಎಲ್ಲರೂ ಬೋಧನೆ ಮಾಡೋಂಥವ್ರು ಆಗ್ಬೇಡಿ. ಯಾಕೆಂದ್ರೆ ಅವ್ರಿಗೆ ಹೆಚ್ಚಿನ ನ್ಯಾಯ ತೀರ್ಮಾನ ಆಗುತ್ತೆ. ಇದೆಲ್ಲ ಬಹಳ ಸುಲಭವಾದ ವಿಷಯ. ಇವಾಗ ಯಾರು ಹಾರ್ಟ್ ಸರ್ಜನ್ ಇದ್ರೆ, ಹಾರ್ಟ್ ಸರ್ಜನ್ ಅವನು ಆಪರೇಷನ್ ಮಾಡುವಾಗ ಎಷ್ಟು ಭಯ ಇರುತ್ತೆ ಗೊತ್ತಾ? ನೋಡಿ, ಸರ್ಜರಿ ಮಾಡುವಾಗ ಇವಾಗ ಸಹೋದರ ಗಣೇಶ್ ಅವ್ರಿಗೆ ನಾನು ಡಾಕ್ಟರ್ ನಾನು ಪರಿಚಯರ ಹತ್ರ ಮಾತಾಡ್ತಾ ಇದ್ದೆ, ಹೇಗೆ ಅದು ಇಷ್ಟು ಕಾಂಪ್ಲಿಕೇಶನ್ ಹೇಗ್ ಮಾಡ್ತಾರೆ ಅಂದ್ರೆ, ಅವ್ರು ಭಯ ಪಟ್ಕೊಂಡೇ ಮಾಡ್ತಾರೆ, ಬಹಳ ಜಾಗ್ರತೆಯಿಂದ ಮಾಡ್ತಾರೆ, ಎಷ್ಟೆಷ್ಟೋ ಜಾಗ್ರತೆ ವಹಿಸಿ. ಸುಮಾರು 1 ವರ್ಷದಿಂದ ಅವ್ರನ್ನ ಚೆಕ್ ಮಾಡ್ತಾ ಇದ್ರು, ಹೇಗ್ ಮಾಡ್ಬೇಕು, ಏನ್ ಮಾಡ್ಬೇಕು, ಇದು ಮಾಡ್ಲೇಬೇಕಾ ಬೇಡವಾ. ಅವ್ರಿಗೆ ಯಾರಿಗೂ ತೊಂದರೆ ಮಾಡಕ್ಕೆ ಇಷ್ಟಪಡೋದಿಲ್ಲ, ಆದ್ರೆ ಜಾಗ್ರತೆಯಾಗಿ ಮಾಡುವಂಥದ್ದು. ಆತರ ಈ ನಾಯಕತ್ವ ಪದವಿ ಅಲ್ಲ. ಇವಾಗ ನೋಡಿ, ಎಲ್ಲರೂ ಎಲ್ಡರ್ಸ್ ಇಲ್ಲಿ ಎಲ್ಲರೂ ಸಭಾ ನಾಯಕರು. ಹೆಂಗೆ? ನಿಮ್ಗಿಂತ ಯಾರಾದ್ರೂ ಕಿರಿಯವರು ಇದ್ರೆ ಅವ್ರಿಗೆಲ್ಲ ನೀವು ನಾಯಕರೇ. ಹೆಂಗೆ ನಾಯಕರು? ನೀವೆಲ್ಲ ಸಾಕ್ಷಿಗಳಾಗಿರ್ಬೇಕು ಅವ್ರಿಗೆ, ನೀವೆಲ್ಲ ಮಾದರಿಗಳಾಗಿರ್ಬೇಕು, ನಾವ್ ಎಲ್ಲರೂ ಮಾದರಿಗಳಾಗಿರ್ಬೇಕು. ಅವಾಗ ಏನಾಯ್ತು? ಎಲ್ಲರೂ ನಾಯಕರೇ, ಹಿರಿಯರು ಅನ್ನೋದು ಒಳ್ಳೆ ಪದ. ಇವಾಗ ಮನೆಯಲ್ಲಿ ಒಬ್ಬ ದೊಡ್ಡ ಹುಡುಗ ಇರ್ತಾನೆ, ಎಲ್ಲ ಮಕ್ಕಳು ಇನ್ನು 3 ಜನ ಚಿಕ್ಕವರಿದ್ರೆ ಅವ್ರಿಗೆಲ್ಲ ಮಾದರಿಯಾಗಿರ್ಬೇಕಲ್ಲ ಅವನು ದೊಡ್ಡವನು, ಅವನು ಹಿರಿಯನಲ್ವಾ? ಇವಾಗ ಓಕೆ, ಯಾರೆಲ್ಲ ಮದುವೆ ಆಗಿದೆ ನೀವೆಲ್ಲ ಹಿರಿಯರೇ, ದೇವರೇ ಅಪಾಯಿಂಟ್ ಮಾಡ್ಬಿಟ್ಟಿದ್ದಾರೆ, ಇಲ್ಲಿ ಯಾರು ಅಪಾಯಿಂಟ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಎಲ್ಲ ಕುಟುಂಬದಲ್ಲಿ ನೀವೇ ಹಿರಿಯರು, ನೀವೇ ನಾಯಕರು. ಯಾರೋ ಸಹೋದರ ನಾನು ಮದುವೆ ಆಗ್ಬೇಕು ಅಂದ್ರೆ, ಮದುವೆ ಆಗಕ್ಕೆ ನೀನ್ ಅರ್ಹನಾಗಿದ್ದೀಯಾ ಅಂತ ಕೇಳಿದೆ. ನೀನ್ ನಾಯಕನಾಗಕ್ಕೆ ನೀನ್ ರೆಡಿ ಆಗಿದೀಯಾ? ಯಾವ್ದಾದ್ರು ಕಂಪ್ನಿಲಿ ಕೆಲಸ ಕೊಡೋ ಮೊದಲು ನೀನ್ ಟೆಸ್ಟ್ ಮಾಡ್ತಾರೆ, ನೀನು ಅದಕ್ಕೆ ಅರ್ಹನಾಗಿದ್ದೀಯಾ, ತಕ್ಕನಾಗಿದ್ದೀಯಾ ಅಂದ್ಬಿಟ್ಟು. ಹಂಗೆ ಮದುವೆ ಆಗ್ಬೇಕು ಅಂದ್ರೂ ಒಬ್ಬ ಅರ್ಹನಾಗಿರ್ಬೇಕು. ಯಾಕಂದ್ರೆ ಮನೆ ಜವಾಬ್ದಾರಿ, ಅದು ಒಂದ್ ಸಭೆ, ಗಂಡ ಹೆಂಡತಿ ಸೇರಿದ್ರೆ ಒಂದ್ ಸಭೆ, ನಾಳೆ ಮಕ್ಕಳು ಹುಡ್ತಾರೆ, ಅದು ಒಂದ್ ಸಭೆ. ಅದು ಆ ಸಭೆಗೆ ನಾಯಕನಾಗಕ್ಕೆ ಅರ್ಹನಾಗಿದ್ಯಾ? ಕೆಲವರು ಹೇಳ್ತಾರೆ, ಇಲ್ಲ ಬ್ರದರ್ ನಾನು ಲೀಡರ್ ಅಲ್ಲ, ಅದಕ್ಕೆ ನನಗೇನು ಜವಾಬ್ದಾರಿ ಇಲ್ಲ. ಇಲ್ಲ, ನೀವು ಎಲ್ಲರೂ ಸಾಕ್ಷಿಗಳು. ನೀವು ಒಳ್ಳೆ ಸಾಕ್ಷಿಗಳಾಗಿಲ್ಲ ಅಂದ್ರೆ ಮನಗುಂದ್ಬೇಕಾಗಿಲ್ಲ. ಸ್ವಾಮಿ ನನಗೆ ಪವಿತ್ರ ಆತ್ಮನ ಅಭಿಷೇಕ ಕೂಡ, ಅಷ್ಟೇ ಯೇಸು ಸ್ವಾಮಿ ಹೇಳಿದ್ದು. ನೀವು ಹೋಗಿ ಬೈಬಲ್ ಓದಿ ಅದು ಮಾಡಿ ಇದು ಮಾಡಿ ಅದೆಲ್ಲ ಹೇಳಿಲ್ಲ. ಪವಿತ್ರಾತ್ಮನ ಬಂದಾಗ ನಿಮ್ಗೆ ಎಲ್ಲವನ್ನು ತೋರಿಸ್ತಾನೆ ಅಂತ ಹೇಳಿದ್ರು ಯೇಸು ಸ್ವಾಮಿ. ಅದೇ ಮುಖ್ಯವಾದ ಉದ್ದೇಶ. ಲೂಕ 1ನೇ ಅಧ್ಯಾಯ 30ನೇ ವಚನದಲ್ಲಿ ದೂತ ಮರಿಯಳಿಗೆ ಹೀಗೆ ಹೇಳ್ತಾನೆ, ಹೆದರ್ಬೇಡ ಅಂತ ಹೇಳ್ತಾರೆ. ಹೆದರ್ಬೇಡ, ನೀನು ಗರ್ಭಿಣಿ ಆಗ್ತೀಯ ಅಂತ. 34ನೇ ವಚನ, ಮರಿಯಳು ಆ ದೂತನಿಗೆ, ಇದು ಹೇಗಾದಿತ್ತು, ನಾನು ಪುರುಷನನ್ನು ಅರಿಯಲಿಲ್ಲವಲ್ಲ. ಇದು ಎಂತ ಕೆಲಸ ಇದು? ನಾನು ಮಗು ಹುಟ್ಟುತ್ತೆ ಪವಿತ್ರಾತ್ಮನಿಂದ, ಆದ್ರೆ ನಾನು ಮದುವೆನೇ ಆಗಿಲ್ವೇ, ಎಲ್ಲಿಂದ ಆಗುತ್ತೆ? ಇದು ಸಾಧ್ಯನೇ ಇಲ್ಲ, ಅಸಾಧ್ಯ. ಅದಕ್ಕೆ ದೂತನು ಹೇಳ್ತಾನೆ, ಇಲ್ಲ ನೀನು ಎಲಿಜಬೆತ್ಳು ಮುಪ್ಪಿನವಳಾಗಿದ್ದಾಳೆ, ಅವಳು ಬಂಜೆ ಆಗಿದ್ಲು, ಆದ್ರೆ ಅವಳಿಗೆ ಮಗು ಆಗುತ್ತೆ. ಅದ್ ಮಾತ್ರ ಅಲ್ಲ, ನಿನಗೂ ಆಗುತ್ತೆ. ಹೇಗಾಗುತ್ತೆ? 35ನೇ ವಚನ, ನಿನ್ನ ಮೇಲೆ ಪವಿತ್ರಾತ್ಮ ಬರುವುದು, ಪವಿತ್ರಾತ್ಮನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು, ಅದರಿಂದ ಹುಟ್ಟುವ ಆ ಪವಿತ್ರ ಶಿಶು ದೇವರ ಮಗನೆನಿಸಿಕೊಳ್ಳುವ. ಅದೇ ಇದೇ ತರ ನಾವು ಎಲ್ಲ ನಮ್ಮ ಹೃದಯ, ನಮ್ಮ ಶರೀರವನ್ನ ನಾವು ದೇವರಿಗೆ ಒಪ್ಪಿಸ್ಕೊಟ್ಟಾಗ
ನಮ್ಮ ಒಳಗಡೆ ಪವಿತ್ರಾತ್ಮನ ಬರೋದು ಮುಖ್ಯ ಕಾರಣ ಏನು? ಇಲ್ಲ ಪ್ರಸಂಗ ಮಾಡಕ್ಕಲ್ಲ, ಪ್ರಸಂಗ ಮಾಡೋದಲ್ಲ, ಇಲ್ಲ ಏನೋ ಕಾರ್ಯಗಳನ್ನು ಮಾಡೋದಲ್ಲ, ಅದ್ಭುತ ಮಾಡೋದಲ್ಲ, ಇಲ್ಲ ನಮ್ಗೆಲ್ಲ ಬಹಳ ಹಣ ಬರುತ್ತೆ, ಆರೋಗ್ಯ ಬರುತ್ತೆ, ಇಲ್ಲ, ಆರೋಗ್ಯ ಬರೋದು ಗ್ಯಾರಂಟಿ ಇಲ್ಲ. ಎಷ್ಟೋ ಜನ ದೇವರ ಭಕ್ತರು ಬಹಳ ಚಿಕ್ಕ ವಯಸ್ಸಲ್ಲಿ ಸತ್ತಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಎಷ್ಟೋ ಜನ ಅನಾರೋಗ್ಯದಿಂದ ಸತ್ತಿದ್ದಾರೆ. ಅದೆಲ್ಲ ಹಳೆ ಒಡಂಬಡಿಕೆಯಲ್ಲಿ ಮಾತಾಡ್ತಾ ಇದ್ರು. ಹೊಸ ಒಡಂಬಡಿಕೆಯಲ್ಲಿ ನೀವು ಸಾಕ್ಷಿಗಳಾಗಿರ್ಬೇಕು. 4 ದಿವಸ ಬದುಕಿದ್ರು ದೇವ್ರ ಮಕ್ಕಳಾಗಿ ಬದುಕಬೇಕು ಅಷ್ಟೇ. ಇದು ಏನ್ ಹೇಳ್ತಾ ಇದ್ರು? ಏನ್ ಬರುತ್ತೆ? ಪವಿತ್ರಾತ್ಮನ ಬಂದಾಗ ಏನ್ ಮಾಡ್ತಾನೆ? ಯೇಸು ಸ್ವಾಮಿಯನ್ನ ನಿಮ್ಮ ಒಳಗಡೆ ಹುಟ್ಟಿಸ್ತಾನೆ. ನಮ್ಮಲ್ಲಿ ಒಳಗಿಂದ ಮಾರ್ಪಾಡಾಗುತ್ತೆ ಯೇಸು ಸ್ವಾಮಿ ತರ. ಯಾರಾದ್ರೂ ಬೈದ್ರೆ ನಮಗ್ ಬೈಬೇಕು ಅನ್ಸಲ್ಲ, ಹೆಣ್ಣಿನ ನೋಡಿ ಮೋಹಿಸ್ಬೇಕು ಅನ್ಸಲ್ಲ, ಸ್ವಾರ್ಥದಿಂದ ಜೀವಿಸ್ಬೇಕು ಅನ್ಸಲ್ಲ, ಹಣದ ಮೇಲೆ ಪದವಿ ಮೇಲೆ ನಮ್ಗೆ ಆಶೆ ಇರೋದಿಲ್ಲ. ಯೇಸು ಸ್ವಾಮಿನ ಕೂಡ ನಾನು ರಾಜರನ್ನಾಗಿ ಮಾಡ್ಬಿಡೋಣ, ಬಹಳ ಅದ್ಭುತ ಮಾಡ್ತೇನೆ ಅಂತ ಹೋದ್ರು. ಯೇಸು ಸ್ವಾಮಿಗೆ ಓಡೋಗ್ಬಿಟ್ರು ಅಂತ ಹೇಳುತ್ತೆ ದೇವ್ರ ವಾಕ್ಯ. ಯೇಸು ಸ್ವಾಮಿಗೆ ಅದೆಲ್ಲ ಇಂಟ್ರೆಸ್ಟ್ ಇರ್ಲಿಲ್ಲ. ನಾನು ಸಾಕ್ಷಿಯಾಗಿರ್ಬೇಕು ಅಷ್ಟೇ, ದೇವರಿಗೆ ಘನ ತರಬೇಕು, ಅದೇ ಮುಖ್ಯ. ಇಲ್ಲಿ ನಡೀತಾ ಇರೋ ಕೆಲಸ ಅಷ್ಟೇ. ನಾನು ಹೇಳ್ದೆ ಬಹಳ ಕಡೆ ಸಭೆಗಳಿಲ್ಲ ಅಂತ ಹುಡುಕ್ತಾರೆ. ಬ್ರಜಾಕ್ ಅವ್ರಿಗೆಲ್ಲ ಏನೇ ಹೇಳ್ತಾರೆ? ಏನೋ ಮಾಡ್ಬೇಡಿ, ನೀವು ಸಾಕ್ಷಿಗಳಾಗಿರಿ. ನೀವು ಮನೇಲಿ ಕುಂತ್ಕೊಳ್ಳಿ, ಕಂಪ್ಯೂಟರ್ ಮೆಸೇಜ್ ಹಾಕಿ ಕೇಳಿಸ್ಕೊಳ್ಳಿ, ನೀವು ಕುಟುಂಬವಾಗಿ ಪ್ರಾರ್ಥನೆ ಮಾಡಿ, ಹಾಡಾಡಿ. ದೇವ್ರು ಯಾರಾದ್ರೂ ಒಂದು ಸಾಕ್ಷಿ ತಗೊಂಬಂದು ಸೇರಿಸ್ತಾರೆ. ಆತರ ಸಭೆಗಳನ್ನು ಕಟ್ಟಲ್ಪಟ್ಟಿದೆ, ಬಹಳ ಕಡೆ ಕಟ್ಟಲ್ಪಟ್ಟಿದೆ. ಒಂದೊಂದು ಸಹೋದರ, ಒಂದೊಂದು ಕುಟುಂಬ ಬಂದು ಅಲ್ಲಿಂದ ಸಾಕ್ಷಿಗಳ ಪ್ರಾರಂಭ ಆಗುತ್ತೆ. ಇಲ್ಲಿ ಹುಡುಗಿನಲ್ಲಿ ನಡೀತಾ ಇರೋದು ಅದೇ. ಏನೋ ಬಿಲ್ಡಿಂಗ್ ಇದೆ, ಇದೆ, ಅದೆಲ್ಲ ಇಂಟ್ರೆಸ್ಟ್ ಇಲ್ಲ. ಅದೆಲ್ಲ ಸುಮ್ನೆ, ಅದೆಲ್ಲ ಅನುಕೂಲಗಳಷ್ಟೇ. ಅದೆಲ್ಲ ಇಲ್ಲ. ಮೊದಲನೇ ಶತಮಾನದಲ್ಲಿ ಅದೆಲ್ಲ ಇರ್ಲಿಲ್ಲ. ಅದೆಲ್ಲ ಮುಖ್ಯ ಅಲ್ಲ. ನೀವು ಸಾಕ್ಷಿಗಳಾಗಿರ್ಬೇಕು, ಅವಾಗಲೇ ದೇವರಿಗೆ ಸಂತೋಷ. ಇವಾಗ ಇದೆಲ್ಲ ಬಿಲ್ಡಿಂಗ್ ಎಲ್ಲ ಎತ್ಕೊಂಡು ಆಡಾಡಿ ಕೂಟಗಳು ಮಾಡಿಕೊಂಡು ನಾವು ಸಾಕ್ಷಿಗಳಾಗಿಲ್ಲ ಅಂದ್ರೆ, ನಮ್ಮ ಕುಟುಂಬದಲ್ಲಿ ಸಾಕ್ಷಿ ಇಲ್ಲ ಅಂದ್ರೆ, ನಾವು ಹಣದ ವಿಷಯದಲ್ಲಿ ನಂಬಿಗಸ್ತರಾಗಿಲ್ಲ ಅಂದ್ರೆ, ಸ್ವಾರ್ಥ ಇರುವಂತವ್ರಾದ್ರೆ, ಅಹಂಕಾರ ಇರುವಂತವ್ರಾದ್ರೆ, ಇನ್ನೊಬ್ಬರನ್ನ ಕ್ಷಮಿಸಕ್ ಆಗಿಲ್ಲ ಅಂದ್ರೆ, ಬೇಸರ ಇಟ್ಕೊಳ್ಳೋದಾದ್ರೆ, ಅವಾಗ ಎಂತ ಸಾಕ್ಷಿ? ಅವಾಗ ಸೈತಾನ ಹೇಳ್ತಾನೆ, ನನ್ನ ಸಾಕ್ಷಿ ಚೆನ್ನಾಗಿದೆ, ಇವರೆಲ್ಲ ನನ್ನ ಶಿಷ್ಯರು, ಇವರು ಯೇಸು ಸ್ವಾಮಿ, ಇವರೆಲ್ಲ ನಿನ್ನ ಶಿಷ್ಯರಲ್ಲ, ಇವ್ರು ಇಲ್ಲಿ ನನ್ನ ಶಿಷ್ಯರು. ಈಗ ನಾನು ಹೇಳ್ದಂಗೆ ಕೇಳ್ತಾ ಇದಾರೆ. ನಾನು ಬೇರೆಯವ್ರ ಮೇಲೆ ದೂಷಣೆ ಮಾಡ್ಬೇಕು ಅಂದ್ರೆ ಅವ್ರು ದೂಷಣೆ ಮಾಡ್ತಾರೆ. ಬೇಸರ ಮಾಡ್ಕೊಳ್ಬೇಕು ಮಾಡಿ ಅಂದ್ರೆ ಬೇಸರ ಮಾಡ್ಕೊಂತಾರೆ. ಇವರೆಲ್ಲ ನನ್ನ ಶಿಷ್ಯರು, ನಿನ್ನ ಶಿಷ್ಯರಲ್ಲ. ಸೊ ಅವಾಗ ಯಾರ ಸಾಕ್ಷಿ ದೊಡ್ಡದಾಗುತ್ತೆ? ಸೈತಾನನ ಸಾಕ್ಷಿ ದೊಡ್ಡದಾಗುತ್ತೆ. ಅದಕ್ಕಾಗಿ ಇದು ಒಂಥರ ಆಸ್ಪತ್ರೆ ತರ. ಆ ಒಂದು ಸಾಕ್ಷಿಗಳು ಅದೆಲ್ಲ ತೊಳೆದು ಅದನ್ನೆಲ್ಲ ಶುದ್ಧಪಡಿಸಿ ಪವಿತ್ರಾತ್ಮ ಭರಿತರಾಗಿ ನಾವು ದೇವರಿಗೆ ಶುದ್ಧ ಸಾಕ್ಷಿಗಳಾಗಿರ್ಬೇಕು ಅನ್ನೋ ಒಂದು ಮುಖ್ಯ ಉದ್ದೇಶ. ಅದಕ್ಕಾಗಿ ದೇವರ ವಾಕ್ಯ ಏನ್ ಹೇಳುತ್ತೆ? ಯಾರೆಲ್ಲ ಕ್ರಿಸ್ತನಿಗಾಗಿ ಜೀವಿಸ್ಬೇಕು ಅಂತ ಆತೋರಿತಾರೆ ಅವರೆಲ್ಲ ಹಿಂಸೆಗೊಳಗಾಗ್ತಾರೆ. ಹೊರಗಿನ ಹಿಂಸೆ ಬಹಳ ಚಿಕ್ಕ ಹಿಂಸೆ. ಅದು ಹೊರಗಿನ ಹಿಂಸೆ ಇದೆಯಲ್ಲ, ಹೊರಗಡೆಯಿಂದ ಬರುವಂತದ್ದು ಬಹಳ ಚಿಕ್ಕ ಹಿಂಸೆ. ಅದು ಒಳಗಿನ ಹಿಂಸೆ ಇದೆಯಲ್ಲ, ಪಾಪಕ್ಕೆ ಸೋಲುವಂಥದ್ದು. ಪಾಪ ನಮ್ಮನ್ನ, ಸೈತಾನ ನಮ್ಮನ್ನ ಪ್ರಚೋದನೆ ಮಾಡಿ ನಮ್ಮನ್ನ ಪಾಪದಲ್ಲಿ ಬೀಳಿಸುವಂತದ್ದು ಇದೆಯಲ್ಲ, ಅದು ಬಹಳ ದೊಡ್ಡ ಹಿಂಸೆ. ಆ ಹಿಂಸೆಯ ವಿರುದ್ಧ ನಾವು ನಿಂತ್ಕೊಳ್ಬೇಕು. ಶಾರೀರಿಕವಾಗಿ ಬರೋ ಹಿಂಸೆ ಯೇಸು ಸ್ವಾಮಿ ಯಾರೋ ಬಂದು ಶಿಲುಬೆಗೆ ಹಾಕಿ ಸಾಯಿಸ್ತಾರೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಓದಿ, ಇದ್ರ ಜೊತೆಗೆ ಮುಗಿಸ್ಲಿಕ್ಕೆ ಇಷ್ಟಪಡ್ತೀನಿ ನಾನು. ಯೇಸು ಸ್ವಾಮಿ ಏನಕ್ಕಾಗಿ ಅತ್ತರು ವಚನ ನಾವು ಬಹಳ ಸಲ ನೋಡ್ಕೊಂಡಿದ್ದೀವಿ. ಇಬ್ರಿಯ 5ನೇ ಅಧ್ಯಾಯ 7ನೇ ವಚನ. ಏನ್ ಯೋಚನೆ ಮಾಡ್ತಾ ಇದ್ರು? ಕ್ರಿಸ್ತನು ತಾನು ಭೂಲೋಕದಲ್ಲಿದ್ದಾಗ ಮರಣಕ್ಕೆ ತಪ್ಪಿಸಿ ಕಾಪಾಡ ಶಕ್ತನಾಗಿರುವ ಆತನಿಗೆ ಬಲವಾಗಿ ಕೂಗುತ್ತಾ, ಕಣ್ಣೀರನ್ನು ಸುರಿಸುತ್ತಾ, ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಮರ್ಪಿಸಿ ಆತನ ದೇವರ ಮೇಲಣ ಭಯಭಕ್ತಿಯ ನಿಮಿತ್ತ ಕೇಳಲ್ಪಟ್ಟನು. ನೋಡಿ, ದೇವ್ರು ಕೂಡ ಸುಮ್ಮನೆ ಯೇಸು ಸ್ವಾಮಿ ಪ್ರೇಯರ್ ಮಾಡಿದ್ರು ಅಂತ ಆನ್ಸರ್ ಮಾಡ್ಲಿಲ್ಲ. ಇವಾಗ ನಾವು ಕೂಡ ಹೋಗಿ ಪ್ರಾರ್ಥನೆ ಮಾಡ್ಬಿಡ್ತೀವಿ, ದೇವ್ರ ಆನ್ಸರ್ ಮಾಡಲ್ಲ. ದೇವ್ರು ಯಾಕೆ ಆನ್ಸರ್ ಮಾಡ್ತಾರೆ? ಭಯಭಕ್ತಿ. ಏನ್ ಭಯ? ದೇವ್ರೇ, ನಾನು ನಿನ್ನ ನೋಯಿಸಬಾರ್ದು, ಸಹಿತ ನನಗೆ ಒಳಪಡಬಾರ್ದು, ನನಗೆ ಹಿಂಸೆ ಆಗ್ತಾ ಇದೆ, ಬಹಳ ಪ್ರಚೋದನೆಗಳು ಬರ್ತಾ ಇದೆ, ಬೇಸರ ಮಾಡ್ಕೊಳಕ್ ಪ್ರಚೋದನೆ ಬರ್ತಾ ಇದೆ, ಪ್ರೀತಿಯಿಂದ ದೂರ ಹೋಗ್ಲಿಕ್ಕೆ ಪ್ರಚೋದನೆ ಬರ್ತಾ ಇದೆ, ಕೋಪ ಮಾಡ್ಕೊಳಕ್ಕೆ ಪ್ರಚೋದನೆ ಬರ್ತಾ ಇದೆ. ಇದೆಲ್ಲ ಬರ್ತಾ ಇದೆ ಸ್ವಾಮಿ. ಹಣ ಪ್ರೀತಿಸಕ್ಕೆ ಪ್ರಚೋದನೆ ಬರ್ತಾ ಇದೆ, ಸ್ವಾರ್ಥದಲ್ಲಿ ಪ್ರಚೋದನೆ ಬರ್ತಾ ಇದೆ, ಅಹಂಕಾರದಲ್ಲಿ ಪ್ರಚೋದನೆ ಬರ್ತಾ ಇದೆ. ಈ ಹಿಂಸೆಗಳು ಬರುವಾಗ ತಾನು ಏನ್ ಮಾಡ್ತಾ ಇದ್ರು? ಕೂಗಿ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡ್ತಾ ಇದ್ರು. ಅದು ಬಹಳ ಅಲ್ಲಿ ಪಾಸ್ ಆದ್ರೆ ನಾವು ಅಲ್ಲಿ ಪಾಸ್ ಆದ್ರೆ ಮಾತ್ರ ಹೊರಗಿನ ಹಿಂಸೆಗಳನ್ನ ಸಹಿಸೋ. ಅದು ಒಂಥರ ಇರುವೆ ಕಚ್ಚಿದಂಗೆ.
ಬಹಳ ಚಿಕ್ಕದು. ಅದಕ್ಕೆ ಸಹೋದರರು ಹೇಳಿದ್ರಲ್ಲ, ಯಾರಿಗೆ ಭಯ ಪಡ್ತೀರಾ ನೀವು? ಶರೀರ ನಾಶ ಮಾಡೋರ್ಗಾಗೆ ಭಯ ಪಡ್ತೀರಾ? ಮತ್ತಾಯ 10ನೇ ಅಧ್ಯಾಯದಲ್ಲಿ ಹೇಳಿದ್ರು ಯೇಸು ಸ್ವಾಮಿ. ಶರೀರ ನಾಶ ಮಾಡೋರ್ಗೆ ನೀವು ಭಯನೇ ಪಡ್ಬೇಡಿ. ಶರೀರ ಒಂದ್ ದಿವಸ ಹೆಂಗೂ ಹೋಗುತ್ತೆ. ಸಹೋದರ ಹೇಳಿದ್ರೆ ನಾಳೆ ಇರ್ತೀವೋ ಇಲ್ಲೋ ನಮ್ಗೇನು ಗ್ಯಾರಂಟಿ ಇಲ್ಲ. ಯಾರೋ ಸಹೋದರ ನನಗೆ ತುಂಬಾ ಸೀರಿಯಸ್ ಆಗ್ಬಿಟ್ಟಿದೆ, ಕೊರೋನಾ ಆಗ್ಬಿಟ್ಟಿದೆ, ಭಯ ಆಗ್ತಾ ಇದೆ, ಪ್ರಾರ್ಥನೆ ಮಾಡಿ ಅಂತ ಹೇಳಿದ್ರು. ಬ್ರದರ್, ನೀವು ಸಾಯ್ತೀರಾ ಅಂತ ಭಯ ಪಡಬೇಡಿ. ಆದ್ರೆ ದೇವ್ರ ಕಡೆ ನಂಬಿಗಸ್ತರಾಗಿರಿ, ನಂಬಿಕೆ ಇರ್ಲಿ. ಯಾಕೆ ಅಂದ್ರೆ ನಿಮಗೋಸ್ಕರ ನಾನ್ ಪ್ರಾರ್ಥನೆ ಮಾಡ್ತೀನಿ. ಇವಾಗ ನಾಳೆವರೆಗೂ ನಾನ್ ಇರ್ತೀನೋ ಇಲ್ವೋ ಏನ್ ಗ್ಯಾರಂಟಿ? ನನಗೆ ಒಂದು ಆಕ್ಸಿಡೆಂಟ್ ಆಗೇ ಸತ್ತೋಗ್ಬಿಡ್ಬೋದು. ನೀವ್ ಯಾಕೆ ಭಯ ಪಡ್ತೀರಾ? ನನಗೇನು ಭಯನೇ ಇಲ್ಲ. ನನ್ನ ಹೆಂಡತಿಗೂ ಹೇಳ್ಬಿಟ್ಟಿದೀನಿ, ನಾನು ಹೋದ್ರೆ ನಮ್ ದೇವರ ಪರಲೋಕ ತಂದೆ ನಿನ್ನ ಚೆನ್ನಾಗಿ ನೋಡ್ಕೊಂತಾರೆ ಅಂತ. ಡೆಫಿನೆಟ್ ಆಗಿ ನೋಡ್ಕೊಂತಾರೆ, ಯಾಕೆ ನೋಡ್ಕೊಳಲ್ಲ? ನನಗಿಂತ ಚೆನ್ನಾಗಿ ನೋಡ್ಕೊಂತಾರೆ ಅಂತಾನೆ ಹೇಳಿದೀನಿ ನಾನು. ಅದನ್ನ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಶರೀರ ಹಿಂಸೆ ಬಹಳ ಚಿಕ್ಕ ಹಿಂಸೆ. ಆದ್ರೆ ನಿಮ್ಮ ಪ್ರಾಣವನ್ನ ಕದ್ಕೊಳ್ಳೋದಿದೆಯಲ್ಲ, ನಿಮ್ಮ ಪ್ರಾಣಕ್ಕೆ ಹಾನಿ ಕೊಡುವಂತದ್ದು ಇದೆಯಲ್ಲ, ಸೈತಾನನ ಪ್ರಚೋದನೆ, ಅದು ಬಹಳ ದೊಡ್ಡ ಹಿಂಸೆ. ಅಲ್ಲಿ ನೀವು ಸೋತ್ರೆ ಹೊರಗಡೆನೂ ಸೋತೋಗ್ಬಿಡ್ತೀರ, ಅದು ಬಹಳ ಚಿಕ್ಕದು. ಅದಕ್ಕಾಗಿ ನಾವು ಎಲ್ಲಿ ಹೋರಾಡಬೇಕು? ಯಾವ ಹಿಂಸೆಯ ವಿರುದ್ಧ ಹೋರಾಡಬೇಕು? ನಾವು ಸಾಕ್ಷಿಗಳಾಗಿರ್ಬೇಕು ದೇವ್ರಿಗಾಗಿ. ಅಂದ್ರೆ ಪವಿತ್ರ ಆತ್ಮನಿಂದ ತುಂಬಿಸಲ್ಪಟ್ಟಿರ್ಬೇಕು. ಅವಾಗ್ಲೇ ನಮ್ಮ ಕುಟುಂಬಗಳಲ್ಲಿ ನಾವು ಜಯಗೊಳಿಸ್ಲಿಕ್ಕಾಗುತ್ತೆ. ಪ್ರಾರ್ಥನೆ ಮಾಡೋಣ, ಈ ಭಾರ ಇರ್ಲಿ. ನಾವು ಸಾಕ್ಷಿಗಳಾಗಿರ್ಬೇಕು. ಒಂದು ಸಾಕ್ಷಿಯಿಂದ, ಒಳ್ಳೆ ನಂಬಿಕೆಯಿಂದ ಜೀವಿತನ ಮುಗಿಸೋದು ಬಹಳ ಮುಖ್ಯ. ಅದಕ್ಕಾಗಿ ನಾವು ಒಬ್ರಿಗೊಬ್ರಿಗೆ ಪ್ರೋತ್ಸಾಹ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು. ಅದೇ ಸಹೋದರರು ಹೇಳ್ತಾ ಇದ್ರು, ನಾವು ಮುಖ್ಯವಾಗಿ ಇರೋದು ಏಕೆ? ಭಾನುವಾರ ಕೂಟಕ್ಕೆ ಬರೋದು ಮಾತ್ರ ಅಲ್ಲ, ಪ್ರತಿ ದಿವಸ ಒಬ್ರನ್ನೊಬ್ರನ್ನ ಪ್ರೋತ್ಸಾಹಿಸ್ಬೇಕು. ಯಾಕೆ? ಈ ನಂಬಿಕೆಯಲ್ಲಿ ನಿಂತ್ಕೊಳ್ಳಿಕ್ಕೆ, ಸಾಕ್ಷಿಗಳಾಗಿರ್ಲಿಕ್ಕೆ. ಅದೇ ಮುಖ್ಯವಾದದ್ದು. ಅದನ್ನೇ ಯೇಸು ಸ್ವಾಮಿ ಎದುರು ನೋಡ್ತಾ ಇದ್ದಾರೆ. ಇಷ್ಟು ಕಷ್ಟದಲ್ಲಿದ್ದಾಗ್ಲೂ ನೀವೆಲ್ಲ ಸಾಕ್ಷಿಯಾಗಿದ್ದೀರಲ್ಲ. ಬೈಬಲ್ ಅಲ್ಲಿ ಬರೆದ ಮೊದಲ ಪುಸ್ತಕ ಯೋಬನ ಬಗ್ಗೆ ಏನ್ ಹೇಳ್ತಾರೆ ಯೋಬನ ಬಗ್ಗೆ ದೇವರು? ನೋಡಿ, ಏನೇ ಆದ್ರೂನು ಅವ್ನು ನನಗಾಗಿ ನಿಂತಿದ್ದಾನೆ. ಸೈತಾನ ನೀನ್ ಟೆಸ್ಟ್ ಮಾಡ್ತೀಯ, ಇನ್ನೂ ಟೆಸ್ಟ್ ಮಾಡು, ಪರವಾಗಿಲ್ಲ. ಆದ್ರೂ ನನಗಾಗಿ ನಿಂತ್ಕೊಂಡ್ತಾನೆ. ಹೌದಲ್ಲ? ಯಾಕೋ ಯೋಬನು ನಿಂತ್ಕೊಂಡಲ್ಲ? ಯೋಬನ್ಗೆ ಏನ್ ಗೊತ್ತಿತ್ತು? ಸೈತಾನ ದೇವ್ರು ಮಾತಾಡ್ಕೊಂಡು ನನಗೆ ಇದನ್ನೆಲ್ಲ ಅನುಮೋದಿಸಿದ್ದಾರೆ ಮಾಡ್ತಾ ಇದಾರೆ ಅನ್ಸುತ್ತೆ. ಏನೋ ಮೋಸ ಆಯ್ತು, ದೇವರೇ ಮೋಸ ಮಾಡ್ಬಿಟ್ರು ಅಂತ ಅನ್ಸುತ್ತೆ. ಅದಿಲ್ಲ, ದೇವ್ರು ಮೋಸ ಮಾಡ್ತಾ ಇಲ್ಲ ನಮ್ಗೆ. ದೇವ್ರು ಬರೀ ಪರೀಕ್ಷೆ ಮಾಡ್ತಾ ಇದಾರೆ ಅಷ್ಟೆ. ಇವಾಗ ಮಕ್ಕಳು, ನಮ್ಮ ಸ್ಕೂಲ್ ಟೀಚರ್ ನನಗ್ ಮೋಸ ಮಾಡ್ತಾ ಇದಾರೆ, ನನ್ನ ಮೇಲೆ ಕೋಪ ಅವ್ರಿಗೆ. ಏನ್ ಮಾಡ್ತಾ ಇದಾರೆ? ಇಲ್ಲ, ಟೆಸ್ಟ್ ಕೊಡ್ತಾ ಇದಾರೆ. ಟೆಸ್ಟ್ ನಿನ್ನ ಒಳ್ಳೇದಕ್ಕೆ ಕೊಡ್ತಾ ಇದಾರೆ ಅಂತ ನಾವು ಹೇಳ್ತೀವಿ. ಹಾಗೆ ನಾವುಗಳ ಪರೀಕ್ಷೆಗಳು ಎದುರಿಸುವಾಗ ಒಂದು ಮರಿಬಾರದು, ದೇವರು ನಮ್ಮನ್ನ ಒಳ್ಳೆ ಸಾಕ್ಷಿಗಳಾಗಿ ಈ ಕತ್ತಲೆಯ ಲೋಕದಲ್ಲಿ ಇಟ್ಟಿದ್ದಾರೆ. ಎಫೆಸಿಯ 2 ಓದಿ, ಇದು ಕತ್ತಲೆಯ ಲೋಕ. ಕೊಲೊಸ್ಸೆ 3 ಕೂಡ ಇದೆ, ಕತ್ತಲೆಯ ಲೋಕ ಇದು. ಈ ಲೋಕದಲ್ಲಿ ನಾವು ಸಾಕ್ಷಿಗಳಾಗಿರ್ಬೇಕು. ಸುಲಭ ಅಲ್ಲ, ನಿಜವಾಗಿ ಸಹೋದರ ಹೇಳ್ದಂಗೆ ಸುಲಭ ಅಲ್ಲ. ಯಾಕೆಂದ್ರೆ ನಾವು ಹೋರಾಟದಲ್ಲಿ ಇದ್ದೀವಿ. ನಾವೇನ್ ಪಿಕ್ನಿಕ್ ಮಾಡಕ್ ಬಂದಿಲ್ಲ. ಬ್ರಜಾಕ್ ಹೇಳ್ತಾರೆ, ಕ್ರೈಸ್ತ ಜೀವಿತ ಅಂದ್ರೆ ಪಿಕ್ನಿಕ್ ಅಲ್ಲ. ಪಿಕ್ನಿಕ್ ಬೇಕು ಅಂದ್ರೆ ನಾವ್ ಇಲ್ಲಿ ಬರೋದು ಅವಶ್ಯಕತೆ ಇಲ್ಲ. ನಾನು ಯಾವ್ರ ಜೊತೆ ಫ್ರೆಂಡ್ ಆಗಿರ್ಬೇಕು? ಸೈತಾನನ ಜೊತೆ ಫ್ರೆಂಡ್ ಆಗಿದ್ರೆ ಪಿಕ್ನಿಕ್ ಮಾಡ್ಬೋದು, ಯಾಕೆಂದ್ರೆ ಅವನದು ಲೋಕ. ಆದ್ರೆ ನಾವು ಇಲ್ಲಿ ದೇವರಿಗೆ ಸಾಕ್ಷಿಯಾಗಿರ್ಬೇಕು ಅಂದ್ರೆ ದೇವರು ನಮ್ ಜೊತೆ ಇರ್ತಾರೆ. ಯಾಕೋಬನ ವಿಷಯದಲ್ಲೂ ಹಾಗೆ ಹೇಳುತ್ತೆ, ಯೋಸೇಫನ ವಿಷಯದಲ್ಲಿ ದೇವರು ಆತನೊಟ್ಟಿಗಿದ್ದನು. ಅದು ದೊಡ್ಡ ಸಾಕ್ಷಿ. ಅದು ಯಾಕೆ? ಅವನ ಹೃದಯ ಶುದ್ಧವಾಗಿ ಇಟ್ಕೊಂಡಿದ್ದ, ಯಾವುದೇ ಸ್ವಾರ್ಥ ಅಹಂಕಾರ ಇರ್ಲಿಲ್ಲ ಅವನು. ಹಾಗಿರೋರಾಗಿರೋಣ.